ಸರ್ವರಿಗೂ ನಮಸ್ಕಾರಗಳು. ಗುರು ಪ್ರಾರ್ಥನೆಯೊಂದಿಗೆ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆರನೇ ಅಧ್ಯಾಯ ಈ ಧ್ಯಾನ ಯೋಗದ ಪ್ರಕ್ರಿಯೆ ಬಗ್ಗೆ ಪರಮಾತ್ಮ ಬಹಳ ಮುಖ್ಯವಾದಂತಹ 5-6 ಶ್ಲೋಕಗಳನ್ನು ಹೇಳಿಬಿಟ್ಟಿದ್ದಾನೆ. ಅದು ಬಹುಶಃ ಹೋದ ಸಲ ಅದರ ಬಗ್ಗೆನೇ ಬಂದಿತ್ತು. 10ನೇ ಶ್ಲೋಕಕ್ಕೆ ನಿಂತಿತ್ತು. ಯಾವ ರೀತಿ ಒಂದು ಆಸನವನ್ನ ಸಿದ್ಧಪಡಿಸಿಕೊಂಡು ಧ್ಯಾನ ಯೋಗದಲ್ಲಿ ಮುಮುಕ್ಷುವಾದ ಸಾಧಕನಾದಂತಹ ಆ ಧ್ಯಾನ ಯೋಗಿ ಯಾವ ರೀತಿ ತನ್ನ ಸಾಧನೆಯನ್ನ ಮುಂದುವರಿಸಬೇಕು, ಅಂದ್ರೆ ಧ್ಯಾನ ಯೋಗವನ್ನು ಮಾಡಬೇಕು ಅಥವಾ ಧ್ಯಾನವನ್ನು ಮಾಡಬೇಕು. ಆಫ್ಟರ್ ಸೆಲೆಕ್ಟಿಂಗ್ ಎ ಪರ್ಟಿಕ್ಯುಲರ್ ಪ್ಲೇಸ್ ವಿಚ್ ಇಸ್ ವೆರಿ ಕಂಜೀನಿಯಂಟ್, which is undisturbed type, where there is no much interference of any animals or human beings, where there is always total ekanta, no disturbance from others. Such a place, after selection, ಅಂತಹ ಆಸನವನ್ನ ಹುಡುಕಿದ ನಂತರ ಆಸನದಲ್ಲಿ ಸ್ಥಿತನಾಗಿ ಧ್ಯಾನವನ್ನ, ಆ ಧ್ಯಾನ ಯೋಗವನ್ನ, ಇಲ್ಲಿ ಯೋಗ ಅಂತಂದ್ರೆ ಪರಮಾತ್ಮ ಹೇಳಿದವರು ಧ್ಯಾನದ ಬಗ್ಗೆ ಮಹತ್ವ ಕೊಡ್ತಾ ಇರತಕ್ಕಂಥ ಒಂದು ಆಸನದಲ್ಲಿ ಸ್ಥಿರವಾಗಿ ಮಾಡತಕ್ಕಂಥದ್ದು ಯಾವುದು ಅಂದ್ರೆ ಅದು ಕರ್ಮಯೋಗ ಅಲ್ಲ, ಅದು ಧ್ಯಾನ ಯೋಗ. ಇಲ್ಲಿ ಧ್ಯಾನ ಯೋಗ ಅಂತ ಶಬ್ದ ಇಲ್ಲದೆ ಇದ್ರು, ಯೋಗ ಅಂತ ಶಬ್ದ ಇದ್ರು, ಆ ಯೋಗ ಶಬ್ದ ಧ್ಯಾನ ಮಾರ್ಗವನ್ನೇ ಸೂಚಿಸುತ್ತದೆ. ಹಾಗೆಯೇ ಧ್ಯಾನದ ಜೊತೆಗೆ ನಾವು ದೈನಂದಿನವಾಗಿ ಗುರುಮುಖೇನ ಮಾಡತಕ್ಕಂತಹ, ಗುರುಪ್ರಸಾದದಿಂದ ಲಭ್ಯವಾಗಿರ್ತಕ್ಕಂತಹ ಮಂತ್ರೋಪದೇಶ ಏನಾದರೂ ಇದ್ದರೆ ಆ ಮಂತ್ರದ ಪುನಶ್ಚರಣೆ ಅಂದ್ರೆ ಜಪವನ್ನ, ನಾಮವನ್ನ, ನಾಮ ಜಪವನ್ನ ಮಾಡೋದಕ್ಕೂ ಇದೇ 5-6 ಶ್ಲೋಕಗಳು ನಮಗೆ ಬಹಳ ಮುಖ್ಯ. ಸೊ ದೀಸ್ ನೆಕ್ಸ್ಟ್ 4 to 5 ಶ್ಲೋಕಾಸ್ explicitly explained by the lotus mouth of the Lord about the dhyana prakriya itself, the technique of meditation. The same technique of meditation holds good for japa yoga also, or nama japa also. Nama sankirtana bere, nama japa bere, or it is also called mantra japa. Whatever name is given, repeating the Lord's name, though we do all the time, as our Gurudev has said, ಭಗವಂತನ ನಾಮವನ್ನ ಗುರುಗಳು ಹೇಳುವ ಹಾಗೆ ಯಾವ ಸಮಯದಲ್ಲೂ ಬೇಕಾದರೂ ಉಚ್ಚಾರಣೆ ಮಾಡಬೇಕು. ಗುರುಗಳ ಆಶಯ ಎಲ್ಲ ಮಹಾತ್ಮರು ಹೇಳಿದ್ದಾರೆ. ನೀವು ನಿಂತಾಗ, ನಮ್ಮ ಗುರುಗಳು ಎಲ್ಲರೂ ಹೇಳಿದ್ದನ್ನೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನಿಂತಾಗ, ಕೂತಾಗ, ನಿಮಗೆ ಯಾವ ಕೆಲಸವೂ ಇಲ್ಲದೆ ಇದ್ದಾಗ, ಸುಮ್ಮನೆ ಇದ್ದಾಗ, ನೀವು ಒಬ್ಬರೇ ಇದ್ದಾಗ, ಏಕಾಂತದಲ್ಲಿದ್ದಾಗ, ನೀವು ಏನೇ ಮಾಡ್ತಾ ಇದ್ರೂ ಪರವಾಗಿಲ್ಲ, ಮಲಗಿದ್ರೂ ಪರವಾಗಿಲ್ಲ, ನಾಮ ಜಪ ಮಾಡ್ತಾ ಇರಿ. ಅದು ಸರ್ವೇ ಸಾಧಾರಣವಾಗಿ ಮನಸ್ಸನ್ನ ಹದ ಮಾಡಲಿಕ್ಕೆ, ಪರಮಾತ್ಮನ ಹತ್ರ ಹೋಗ್ಲಿಕ್ಕೆ, ಪರಮಾತ್ಮ ಸುಪ್ರೀತನಾಗ್ಲಿಕ್ಕೆ, ಅಂದ್ರೆ ತನ್ಮೂಲಕ ಒಳಗಡೆ ಗುರುಕೃಪೆ ಇಳಿಯೋದಕ್ಕೆ ಕಾರಣ. ಅದರ ಜೊತೆಗೆ
ಸರ್ವದಾ ಸರ್ವಾವಸ್ಥೆಯಲ್ಲಿ ನಾವು ತೆಗೆದುಕೊಳ್ಳುವ ನಾಮ ಜಪದ ಜೊತೆಗೆ ಸರಿಯಾದ ಆಸನದಲ್ಲಿ ಕುಳಿತು ಆ ನಾಮ ಜಪವನ್ನು ಜಪಯೋಗವಾಗಿ ಮಾಡೋದಿದೆಯಲ್ಲ, ಅದು ಅಷ್ಟೇ ಮುಖ್ಯ. ಆದ್ದರಿಂದ ಇಲ್ಲಿ ಭಗವಂತ ಹೇಳ್ತಾ ಇರೋದು ಏನು ಅಂದ್ರೆ, ಜಪಯೋಗವಾಗಲಿ ಅಥವಾ ಮಂತ್ರಯೋಗವಾಗಲಿ ಅಥವಾ ಧ್ಯಾನ ಯೋಗವಾಗಲಿ, ಇವು ಎರಡಕ್ಕೂ ಯಾವ ರೀತಿ ಆಸನವನ್ನು ಹುಡುಕಬೇಕು, ಎಲ್ಲಿ ಕುಳಿತುಕೊಳ್ಬೇಕು, ಹೇಗೆ ಮಾಡಬೇಕು, ಧ್ಯಾನವನ್ನು ಹೇಗೆ ಮಾಡಬೇಕು, ಅಂದ್ರೆ ಜಪವನ್ನು ಹೇಗೆ ಮಾಡಬೇಕು, ಎರಡೂ ಅರ್ಥ ಬರುತ್ತೆ ಇಲ್ಲಿ. ಸೊ ದೀಸ್ ಶ್ಲೋಕಾಸ್ ಆರ್ ಸೋ ಇಂಪಾರ್ಟೆಂಟ್ ಆಫ್ ದ 6th chapter. Now if you go through commentaries given by acharyas on these set of shlokas, in each shloka Lord is explaining the different steps to be taken. If you go into the commentary of acharyas and including our Gurudev Vyakhyana in Science of Bhagavad Gita, some doubts will come. Bahala important point, especially for all worldly people like us. Worldly people andre married people like us, or for householders who are mumukshus, who are interested in the spiritual path. ಈ ನಮ್ಮ ಗೃಹಸ್ಥ ಜೀವನದಲ್ಲಿರ್ತಕ್ಕಂಥವರಿಗೆ ಈ ಕೆಲವು ಶ್ಲೋಕಗಳಲ್ಲಿ ಒಳ ಅರ್ಥ ಏನಿದೆ ಅದನ್ನು ನೋಡ್ತಾ ಹೋದ್ರೆ, ಆಚಾರ್ಯರು ಆದಿಶಂಕರಾಚಾರ್ಯರಾಗಲಿ, ರಾಮಾನುಜಾಚಾರ್ಯರಾಗಲಿ, ಮಾಧ್ವಾಚಾರ್ಯರಾಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಬಾಲಗಂಗಾಧರ ತಿಲಕ್ ಆಗಲಿ, ಸಂತ ಜ್ಞಾನೇಶ್ವರ ಆಗಲಿ, ರಾಮ್ ಸುಖದಾಸ್ ಜಿ ಆಗಲಿ, ಯಾವ ಮಹಾತ್ಮರನ್ನೇ ತಗೊಂಡ್ರು ಅವರು ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ ಎಲ್ಲೋ ಒಂದೇ ರೀತಿ ವ್ಯಾಖ್ಯಾನ. ಅದು ಸ್ವಲ್ಪ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಸಂದೇಹ ಬರುತ್ತೆ. ಯು ಮೇ ಡೆವಲಪ್ ಸಮ್ ಡೌಟ್ಸ್ ಇನ್ಸೈಡ್ ದ ಮೈಂಡ್ ವಿಚ್ ಯು ಡೋಂಟ್ ವಾಂಟ್ ಟು ಎಕ್ಸ್ಪ್ರೆಸ್. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ವಾಟ್ ಈಸ್ ಬೀಯಿಂಗ್ ಸ್ಪೋಕನ್ ಟುಡೇ. ಸಮ್ ಡೌಟ್ಸ್ ವಿಲ್ ಲಿಂಗರ್ ಫಾರ್ ವಿಚ್ ಯು ವಿಲ್ ನಾಟ್ ಫೈಂಡ್ ಆನ್ಸರ್ಸ್. ವೈ ಯು ವಿಲ್ ನಾಟ್ ಫೈಂಡ್ ಆನ್ಸರ್ಸ್? ದ ಮೈಂಡ್ ಥಿಂಕ್ಸ್ ಅಂದ್ರೆ Gurudev is not in the body, so that we can ask him and get clarification. Second point, even if Gurudev is in the body form, still the mind refuses to ask some personal intimate questions concerning about the self itself, about the body itself, about the mind itself. ಸ್ವಂತಕ್ಕೆ ಕೆಲವು ಸಂದೇಹಗಳು ಮನಸ್ಸಲ್ಲೇ ಉಳಿದು ಬಿಡುತ್ತೆ ಹೊರತು ಅದನ್ನ ಯಾರಾದ್ರೂ ಹೇಳ್ಕೊಳ್ಳೋದಾಗ್ಲಿ ಕೇಳೋದಾಗ್ಲಿ ಗುರುಗಳು ದೇಹದಲ್ಲಿ ಇದ್ದಾಗಲೂ ಕೇಳಲಿಕ್ಕೆ ಏನೋ ಮನಸ್ಸಾಗೋದಿಲ್ಲ ಅನ್ನೋ ಭಾವ. ಹೀಗೆಲ್ಲ ಇದ್ದಾಗ ಈ ಅರ್ಥಗಳು ಕೆಲವು ನಮಗೆ ಸಂದೇಹಕ್ಕೆ ಎಡೆ ಮಾಡಿಕೊಡ್ತಾ ಇದೆಯಲ್ಲ. ದೆನ್ ವಾಟ್ ಟು ಡು? Our Gurudev has explained these things very beautifully. Bhagavan Ramana Maharshi also has given some explanations on Bhagavad Gita by selecting some 40 shlokas out of Bhagavad Gita. He has given the explanation, a beautiful explanation, Bhagavan. So we'll come to that point when the shlokas will commence. So after selecting a place for dhyana or japa, when you sit on an asana prepared by yourself, appointed time, regularly, every day, ತತ್ರೈಕಾಗ್ರಮನಂ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. We had stopped there. ಆತ್ಮವಿಶುದ್ಧಯೇ, ಫಾರ್ ಅವರ್ ಸೆಲ್ಫ್ ಪ್ಯೂರಿಫಿಕೇಶನ್, ಫಾರ್ ಅವರ್ ಓನ್ ಬೆಟರ್ಮೆಂಟ್. ನಮ್ಮ ಆತ್ಮಶುದ್ಧಿ ಅಂದ್ರೆ ಅರ್ಥ ಏನು ಭಗವಂತ ಹೇಳ್ತಾ ಇರೋದು ಅಂದ್ರೆ, ನಮ್ಮ ಅಂತಃಕರಣದ ಶುದ್ಧಿ, ಈ ಚಿತ್ತ ಶುದ್ಧಿ, ಈ ದೇಹದ ಒಳಗೆ ಇರತಕ್ಕಂತಹ ಅಂತಃಕರಣ ಇದೆಯಲ್ಲ, ಈ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಇವುಗಳ ಶುದ್ಧಿ, ಪರಿಪಕ್ವತೆ, ಸತ್ವದಿಂದ ಮತ್ತೆ ವಿಶುದ್ಧ ಸತ್ವಕ್ಕೆ ಮನಸ್ಸು ತಿರುಗಿದಾಗ ಮನಸ್ಸು ಪರಿಶುದ್ಧವಾಯಿತು ಅಂತ ಅರ್ಥ. ಸ್ಫಟಿಕದ ಹಾಗೆ. ಅಂದ್ರೆ ಮನಸ್ಸಿನ ಶುದ್ಧಿ ಅಂದ್ರೆ ಏನು? ಇದು ಇದೇ ಅಧ್ಯಾಯದಲ್ಲಿ ಮುಂದೆ ಪರಮಾತ್ಮ ಹೇಳ್ತಾನೆ. ಈ ಎಲ್ಲ ಧ್ಯಾನದ ಮಹತ್ವ ಹೇಗೆ ಮಾಡಬೇಕು ಅಂತ ಹೇಳಿದ ಮೇಲೆ ಕೆಲವು ಸಂದೇಹಗಳು ಬರುತ್ತೆ. ಅಯ್ಯೋ, ಭಗವಂತ ಹೇಳಿದ್ದನ್ನ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟೆಲ್ಲ ಹೇಳಿದ್ದಾನಲ್ಲ ಭಗವಂತ. ಸೂಚ್ಯವಾಗಿ ಹೇಳಬೇಕು ಅಂದ್ರೆ ಶ್ಲೋಕಕ್ಕಿಂತ ಮೊದಲು
ನೀವು ಜಿತೇಂದ್ರಿಯರಾಗಿರಬೇಕು, ಅಲ್ಲೇ ಬರುತ್ತೆ ಸಮಸ್ಯೆ. ಬ್ರಹ್ಮಚಾರಿ ವೃತದಲ್ಲಿರಬೇಕು, ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಅಲ್ಲಿ ಬರ್ತದೆ ಸಮಸ್ಯೆ. ವಿಗತ ಮತ್ಸರರಾಗಿರಬೇಕು, ಅಲ್ಲಿ ಬರ್ತದೆ ಸಮಸ್ಯೆ. ಏಕಾಗ್ರಚಿತ್ತರಾಗಿರಬೇಕು, ಅಲ್ಲಿ ಸಮಸ್ಯೆ ಬರ್ತದೆ. ಮನಸ್ಸನ್ನು ಏಕಾಗ್ರಗೊಳಿಸಬೇಕು, ಮನಸ್ಸನ್ನು ಬಿಗಿ ಹಿಡಿಬೇಕು, ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಬೇಕು. ಮನಸ್ಸನ್ನು ಧ್ಯಾನದ ಸಮಯದಲ್ಲಿ ತೈಲಧಾರೆಯಾಗಿ ಭಗವಂತನಲ್ಲೇ ನೆಟ್ಟಿರಬೇಕು. ಎಲ್ಲ ಹೊರಗಿನ ವಿಷಯಗಳನ್ನು ಹೊರಗಡೆ ದೂಡಬೇಕು. ಯು ಹ್ಯಾವ್ ಟು ರಿಮೂವ್ ಆಲ್ ದ ಥಾಟ್ಸ್ ಔಟ್ಸೈಡ್ ಆಸ್ ಅಂಡ್ ವೆನ್ ದೇ ಕಮ್, ಥ್ರೋ ಇಟ್ ಔಟ್ ಅಂತ. ಅಂಡ್ ಯು ಶುಡ್ ಬಿ ಸೆಲಿಬ್ರೇಟ್. ಯು ಶುಡ್ ಬಿ having one-pointed concentration. Above all, whatever desires and sankalpas are there in the mind coming out, vasanas, we should totally control them. All these things are there in the shlokas. But problem comes, to listen it is okay. When it comes to me only, Lord has told all these things. Our Gurudev also has mentioned. So in this way I should do my sadhana anta. When it practically comes to application to myself, then the problems will come. So in the later, in the same adhyaya, Lord knows the predicament of all the worldly people in the Kali Yuga. ಭಗವಂತನಲ್ಲದೆ ಇನ್ಯಾರಿಗೆ ಅರ್ಥ ಆಗುತ್ತೆ ನಮ್ಮ ಮನಸ್ಸಿನ ಭಾವನೆಗಳು? ಸರ್ವಕಾಲದಲ್ಲೂ ಸರ್ವಾವಸ್ಥೆಯಲ್ಲೂ ಭಗವಂತ ತುಂಬಿರಬೇಕಾದ್ರೆ ಅದಕ್ಕೆ ಮೊದಲು ಹೇಳೋದನ್ನ ಹೇಳಿಬಿಟ್ಟು ಇದು ಮಾಡಲಿಕ್ಕೆ ಕಷ್ಟ ಆಗತ್ತಲ್ಲ ಸಾಮಾನ್ಯ ಜನರಿಗೆ, ಭಕ್ತ ಜನರಿಗೆ, ಮುಮುಕ್ಷುಗಳಿಗೆ ಅಂತೇಳಿ ಭಗವಂತ ಅಲ್ಲಿ ಮುಂದೆ ಬರತಕ್ಕಂಥ ಇದೇ ಅಧ್ಯಾಯದ 17ನೇ ಶ್ಲೋಕ ಇರಬಹುದು, 30ನೇ ಶ್ಲೋಕ, 35ನೇ ಶ್ಲೋಕ ಕೊನೆಯ ಭಾಗದಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾನೆ. ಧೈರ್ಯಗೆಡಬೇಡಿಯಪ್ಪ, ಡೋಂಟ್ ಬಿ ಡಿಸಾರ್ಟೆಡ್, ಡೋಂಟ್ ಫೀಲ್ ಯು ಆರ್ ವೀಕ್ ಮೈಂಡೆಡ್, don't think that it is impossible, it can be done. Assurance he has given in the same chapter, in the end. He has given total assurance. If you have full faith in me, he says. ಅಂದ್ರೆ ಯಾರಿಗೆ ಗುರುವಿನಲ್ಲಿ ಪರಮಾತ್ಮನಲ್ಲಿರುವಷ್ಟೇ ಭಕ್ತಿ ಇದೆಯೋ, ಯಾರಿಗೆ ಸಂಪೂರ್ಣವಾದ ನಂಬಿಕೆ ಇದೆಯೋ, ಶ್ರದ್ಧೆ ಇದೆಯೋ, ಅವರಿಗೆ ಭಗವಂತ ಏನು ಆಶ್ವಾಸನೆ ಕೊಟ್ಟಿದ್ದಾನೆ? You will win over. You will cross over. Don't bother. Don't worry. With total faith and devotion. ಮನಸ್ಸನ್ನ ತೆರೆದಿಟ್ಟು, ಅಂದ್ರೆ ಹೃದಯವನ್ನು ತೆರೆದಿಟ್ಟು ಭಗವಂತನಲ್ಲಿ ನಂಬಿಕೆ ಇಟ್ಟು ಆ ಭಕ್ತಿ ಭಾವದಿಂದ ನೀವು ಇದನ್ನು ಮಾಡ್ತಾ ಹೋದ್ರೆ, ಈ ಅಭ್ಯಾಸವನ್ನ ಮುಂದುವರಿಸ್ತಾ ಹೋದ್ರೆ ನಿಮಗೆ ಜಯ ನಿಶ್ಚಿತ. ನಿಧಾನವಾಗಿ ಆದರೂ ಒಂದೇ ದಿವಸಕ್ಕೆ ಆಗ್ಲಿಕ್ಕಿಲ್ಲ. ಮನಸ್ಸನ್ನ ಬಿಗಿ ಹಿಡಿಯೋದು ಕಷ್ಟ, ಜಿತೇಂದ್ರಿಯತ್ವ ಬರೋದು ಕಷ್ಟ. ಹೌದು, ಎಲ್ಲವೂ ಕಷ್ಟ ಅಂತಾದ್ರೆ ಯೋಚನೆ ಮಾಡೋದು ಬೇಡ. ಭಗವಂತ ಮುಂದೆ ಹೇಳ್ತಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮೊದಲೇ ಹೇಳಿಬಿಟ್ರೆ ಈ ಶ್ಲೋಕಗಳು ನಮಗೆ ಸ್ವಲ್ಪ ಸಂದೇಹಕ್ಕೆ ಬಂದರೂ ಧೈರ್ಯ ಬರುತ್ತೆ. ಇದೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ? ಒಂದು ಕಡೆ ಹೇಳ್ತಾನೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ದಟ್ ಕಮ್ಸ್ ಲೇಟರ್. ದೇರ್ ಹ್ಯಾಸ್ ಗಿವನ್ ಒನ್ ಹಿಂಟ್. Whatever I said, Arjuna, doesn't mean that you should take it verbatim. Yuktahara viharasya. Do your duty as far as the body is concerned. What is the minimal duty to be done for the sharira rakshana, sharira poshana, to the welfare of the body, to look after the body? Whatever is to be done, it has to be done accordingly at different times without hesitation. ಮತ್ತೆ ಒಂದ್ ಕಡೆ ಮುಂದೆ ಹೇಳ್ತಾನೆ ಭಗವಂತ, ಮುಂದಿನ ಅಧ್ಯಾಯದಲ್ಲಿ ಒಂದ್ ಕಡೆ ಹೇಳ್ತಾನೆ ಭಗವಂತ ಏನಂದ್ರೆ, ಶಾಸ್ತ್ರವಿಹಿತವಾದಂತಹ, ವೇದ ಸಮ್ಮತವಾದಂತಹ, ಧರ್ಮ ಸಮ್ಮತವಾದಂತಹ ಏನೇನು ಕಾಮ ಮನಸ್ಸಿನಲ್ಲಿ ಮೂಡುತ್ತೋ ಆ ಕಾಮಗಳು ನಾನೇ ಆಗಿದ್ದೇನಪ್ಪ ಅರ್ಜುನ. ಆಲ್ ದಿ ಸತ್ಸಂಕಲ್ಪಾಸ್, ದ ಡಿಸೈರ್ಸ್ ಸ್ಪ್ರೌಟಿಂಗ್ ಇನ್ ಯುವರ್ ವರ್ಲ್ಡ್ಲಿ ಲೈಫ್ ವಿಚ್ ಆರ್ ಇನ್ ಕಾನ್ಸನೆಂಟ್ ವಿತ್ ಶಾಸ್ತ್ರಾಸ್, all the desires including sexual desire as per Shastra, which is not against Dharma Shastra, that is nothing but me only. I am responsible for that. So nothing to worry in fulfilling those satsankalpas, those desires in limitations.
without over-indulgence. That is the point. Lord is making very clear. ಯಾವುದನ್ನು ಅತಿಯಾಗಿ ಮಾಡದೆ. ಅತಿಯಾಗಿ ಮಾಡೋದು ಅಂತಂದ್ರೆ ಅತಿಯಾಗಿ ಬಿಡೋದು ಅಂತನೂ ಅರ್ಥ. ಎಲ್ಲವನ್ನು ಕಾಲಕ್ಕೆ ತಕ್ಕ ಹಾಗೆ ಹಿತವಾಗಿ ಮಿತವಾಗಿ ಮಾಡತಕ್ಕಂಥದ್ದು. ಥಿಂಗ್ಸ್ ಟು ಬಿ ಪರ್ಫಾರ್ಮ್ಡ್ ಅಟ್ ದ ರೈಟ್ ಟೈಮ್, ಅಟ್ ದ ರೈಟ್ ಡೋಸೇಜ್ ಅಂತ. ವಿಥೌಟ್ ಇನ್ವಾಲ್ವಿಂಗ್ ಯುವರ್ ಸೆಲ್ಫ್, ವಿಥೌಟ್ ಯುವರ್ ಪರ್ಸನಲ್ ಡಿಸೈರ್. ನನ್ನ ಸ್ವಾರ್ಥಕ್ಕೋಸ್ಕರ, ನಾಟ್ ವಿತ್ ಸೆಲ್ಫಿಶ್ ಮೋಟಿವ್. ಡೂ ಎವ್ರಿಥಿಂಗ್ ಮೈನಸ್ ಸೆಲ್ಫಿಶ್ ಮೋಟಿವ್. ದೆನ್ ಇಟ್ ವಿಲ್ ನಾಟ್ ಹಾರ್ಮ್ ಯು ಇನ್ ದ ವರ್ಲ್ಡ್ಲಿ ಲೈಫ್. ಇದು ಗೃಹಸ್ಥರಿಗೆ ಭಗವಂತ ಕೊಡುವ ಆಶ್ವಾಸನೆ. ಇದು ಒಂದೇ ದಿವಸಕ್ಕೆ ಆಗೋದಿಲ್ಲ, ಕರೆಕ್ಟು. ನೀವು ಹೇಳಿದ್ದು ನನಗೆ ಮಾಡ್ಲಿಕ್ಕೆ ಬರೋದಿಲ್ವಲ್ಲಪ್ಪ ಕೃಷ್ಣ ಅಂತ ನಾವು ಸಂದೇಹ ಪಟ್ರೆ, ಗುರುಗಳು ಹೇಳ್ತಾರೆ ಹೀಗೆ ಮಾಡಬೇಕು ಅಂತ. ನಮ್ಮ ಮನಸ್ಸಲ್ಲಿ ಸಂದೇಹ, ನಮಗೆ ಆಗ್ತಾ ಇಲ್ವೇ, ಏನ್ ಮಾಡಬೇಕು? ಅದಕ್ಕೆ ಭಗವಂತ ಮುಂದೆ ಉತ್ತರ ಕೊಟ್ಟಿದ್ದಾನೆ. ಏನು ಯೋಚನೆ ಮಾಡಬೇಡ, ನಿಧಾನವಾಗಿ ಆದ್ರೂ ಅದು ನಿಮಗೆ ಮನಸ್ಸನ್ನ ಸ್ಥಿಮಿತಕ್ಕೆ ತರುತ್ತೆ. ಒಂದೇ ದಿವಸ ಆಗ್ಲಿಕ್ಕಿಲ್ಲ, ಒಂದು ತಿಂಗಳು ಆಗ್ಲಿಕ್ಕಿಲ್ಲ, ಒಂದು ವರ್ಷ ಆಗ್ಲಿಕ್ಕಿಲ್ಲ. ಸಾಧನೆ ಮುಂದುವರಿಸ್ತಾ, ಅಯ್ಯೋ ನನ್ನಲ್ಲಿರೋ ಕೆಲವು ಕೆಟ್ಟ ಗುಣಗಳು ನಾನು ಬಿಟ್ಟೇ ಇಲ್ವಲ್ಲ. ಗುರುಗಳು ಹೀಗೆ ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ಐ ಹ್ಯಾವ್ ನಾಟ್ ಗಿವನ್ ಅಪ್ ಸೋ ಮೆನಿ ಸರ್ಟನ್ ಬ್ಯಾಡ್ ಥಿಂಗ್ಸ್ ವಿಚ್ ಐ ಆಮ್ ನಾಟ್ ಸಪೋಸ್ ಟು ಫಾಲೋ ಇನ್ ಮೈ ಲೈಫ್. So if I start worrying and then doing sadhana, it won't help. Lord says, gradually, slowly your mind comes to your control. It will win over your vasanas. Vasanas are so strong, impressions of previous birth are so strong, even if you want to give up, you may not be possible because of prarabdha. ಈ ಜನ್ಮದಲ್ಲಿ ಬಂದಿರತಕ್ಕಂತಹ ಬಳುವಳಿ ಇದೆಯಲ್ಲ, ಅದು ಕೆಲವು ಸಲ ಎಷ್ಟು ಬಲವಾಗಿರುತ್ತೆ ಅಂದ್ರೆ ಮನಸ್ಸಿದ್ರೂ ಬಿಡ್ಲಿಕ್ಕೆ ಆಗಲ್ಲ ಅನ್ನೋ ಸ್ಥಿತಿ. ಆದ್ರೆ ಇದು ನಾನು ಅಸಹಾಯಕನಾಗಿದ್ದೇನೆ ಭಗವಂತ ಅಂತ ಭಗವಂತನಲ್ಲೇ ಪ್ರಾರ್ಥನೆ ಮಾಡೋದಾದ್ರೆ, ಈ ನನ್ನಲ್ಲಿರ್ತಕ್ಕಂಥ ಕೆಲವು ಗುಣಗಳು ಇದೆಯಲ್ಲ, ಇದನ್ನ ನೀನೇ ಹೋಗಲಾಡಿಸ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದ್ರೆ ನಿಧಾನವಾಗಿ ಬಿಟ್ಟು ಹೋಗುತ್ತೆ ಅನ್ನೋ ಭರವಸೆ ಈ ಅಧ್ಯಾಯದ ಕೊನೆ ಭಾಗದಲ್ಲಿ ಕೊಡ್ತಾ ಇದ್ದಾನೆ ಭಗವಂತ. ಅಲ್ಲಿ ಏನ್ ಹೇಳ್ತಾನೆ ಮುಂದೆ, ಶನೈ ಶನೈ ಉಪರಮೇತ್ ಬುದ್ಧ್ಯ ಧೃತಿಗ್ರಹೀತಯ. ಶನೈ ಶನೈ ಉಪರಮೇತ್ ಅಂದ್ರೆ ನಿಧಾನವಾಗಿ, ಸ್ಲೋಲಿ ಯುವರ್ ಮೈಂಡ್ ವಿಲ್ ಕಮ್ ಟು ಯುವರ್ ಕಂಟ್ರೋಲ್. ಡೋಂಟ್ ಬಾದರ್. ಯುವರ್ ವಿವೇಕ ವಿಲ್ ಟೇಕ್ ಓವರ್. ಯುವರ್ ರೀಸನಿಂಗ್ ಪವರ್, ಯುವರ್ ಮುಮುಕ್ಷತ್ವ, Guru Kripa will come in the way, it will help you in such a way that you will gain confidence and you will win over your Indriya Chapalya. Uparamet, controlling of the senses. It happens, Shanai, he says, slowly. It cannot happen today itself. Don't bother. Do your sadhana without thinking about your weakness. Your weakness will go away gradually. That is the assurance he has given. In the same chapter. Shanai, Uparamet, Buddhyat Dhruti Gahitaya Atma Samstham Manah Krutva, he says. When you repose your faith in me, Atma Samstham Manam Krutva. When you repose your devotion to me, I am there to help you. It is the same thing our Gurudev has explained this so beautifully in the end. Martha hogi, do your sadhana, but don't bother about your weaknesses. Each one has one weakness. We don't know. Everyone has got some weakness in the daily life, in our mentality, in our personality, in our individuality. We have certain desires, weaknesses. We indulge in so many things. We want so many things. One example, I'll make it very clear, because this is an important question in the mind. You go into the Vyakhana of, including our Gurudev, all Mahatmans have said, a person should be celibate during sadhana. A ಮುಮುಕ್ಷು ಆಗಿರ್ತಕ್ಕಂಥವನು, ಸಾಧಕನು ಹೇಗಿರಬೇಕು ಜೀವನದಲ್ಲಿ ಅಂದ್ರೆ, ಆತನು ಹೆಚ್ಚು ಕಡಿಮೆ ವಿವಾಹತನಾಗಿದ್ರೂ ಸರಿ, ಸನ್ಯಾಸಿ ಆಗಿದ್ರೂ ಸರಿ, ಗೃಹಸ್ಥ ಧರ್ಮದಲ್ಲಿದ್ರೂ ಸರಿ, ಸನ್ಯಾಸಾಶ್ರಮದಲ್ಲಿದ್ರೂ ಸರಿ, ಆತ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್ ಇಂಜಂಕ್ಷನ್.
You go into the Vyakhyan of all Mahatmas, all the Bhagavad Gita commentaries, take it and read it, you will get the same picture. Whether it is a commentary of Acharya Bhagavad-pada or whether a commentary of our Gurudev, you should be celibate. ನೀವು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಅಂತ ಎಲ್ಲ ಮಹಾತ್ಮರು ಹೇಳಿದ್ದಾರೆ. ವೇದಾಂತದಲ್ಲಿ ದೊಡ್ಡ ವಿಷಯ ಅದು ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ಅಲ್ಲಿ ಒಂದು ವೇದಾಂತ ಶಬ್ದ ಬರುತ್ತೆ. ಯಾವುದು? ಊರ್ಧ್ವರೇತಸ್ಕರು ಅಂತ. ಊರ್ಧ್ವರೇತರು ಋಷಿಮುನಿಗಳು ಊರ್ಧ್ವರೇತಸ್ಕರು ಅಂತ ಬರುತ್ತೆ. ಊರ್ಧ್ವರೇತ ಮೀನ್ಸ್ ದೋಸ್ ಹೂ ಹ್ಯಾವ್ actually followed brahmacharya in their life, even though they are householders, even though they are married people, even though they are commoners. They have followed strict celibacy. Now, this question will be there in haunting in the mind. How can this be followed for a married person in life? This is a weakness, a natural tendency, impulse. ಮನುಷ್ಯನಲ್ಲಿ ಸಹಜವಾಗಿರ್ತಕ್ಕಂಥ ಒಂದು ಲೈಂಗಿಕ ಪ್ರವೃತ್ತಿ, ಇದನ್ನು ತಡೆಯೋದು ಹೇಗೆ, ಬಿಡೋದು ಹೇಗೆ ಅನ್ನೋ ಪ್ರಶ್ನೆ ಬಂದ್ರೆ ವೇದಾಂತ ಅಷ್ಟೇ ಹೇಳುತ್ತೆ. ನಮ್ಮ ಗುರುಗಳು ಅದನ್ನೇ ಹೇಳ್ತಾರೆ. ತಡಿಬೇಕು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ಸಾಧನಾ ಸಮಯದಲ್ಲಿ. ಸಾಧನಾ ಸಮಯ ಅಂತಂದ್ರೆ ಹಾಗಾದ್ರೆ ಏನು 1 ತಿಂಗಳಿಗೆ ಮಾತ್ರ ಬ್ರಹ್ಮಚರ್ಯ ಪಾಲನೆ ಮಾಡೋದಾ, 2 ತಿಂಗಳಿಗೆ ಮಾತ್ರ ಮಾಡೋದಾ? ಈ ಪ್ರಶ್ನೆಗಳು ಮನಸ್ಸಿಗೆ ಬರುತ್ತೆ. ಇದರ ಅರ್ಥ ಇಷ್ಟೇ. ಇದನ್ನ ಈ ಶ್ಲೋಕ ಪ್ರಾರಂಭ ಆಗೋ ಮೊದಲೇ ಯಾಕೆ ಇಷ್ಟೆಲ್ಲ ಉದ್ದವಾಗಿ ಬರ್ತಾ ಇದೆ ಮಾತುಗಳು ಅಂದ್ರೆ ಇದರ ಬಗ್ಗೆ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿದರು. ಸಂಕಲ್ಪ ಮುಖ್ಯ. ಸಿ, ದ ಫೀಲಿಂಗ್ ಇನ್ ದ ಮೈಂಡ್ ಈಸ್ ಇಂಪಾರ್ಟೆಂಟ್. ಫೀಲಿಂಗ್ ಇನ್ ದ ಮೈಂಡ್ ಅಂದ್ರೇನು? ಐ ಶುಡ್ ಫಾಲೋ ದಿ ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಆಸ್ ಪರ್ ದಿ ಧರ್ಮಶಾಸ್ತ್ರಾಸ್, ಆಸ್ ಪರ್ ದ ವೇದಾಸ್, ಆಸ್ ಪರ್ ದಿ ವೇದಾಂತಿಕ್ ರೂಲ್ಸ್, ಆಸ್ ಪರ್ ದಿ ಉಪದೇಶ ಆಫ್ ದ ಗುರು. ಐ ಮಸ್ಟ್ ಬಿ ಸಿನ್ಸಿಯರ್ ಟು ದಟ್. So I should be sincere to follow it as much as possible with openness. Let the weakness here and there, sometimes it will come out. Mind becomes sensuous. ಮನಸ್ಸಿನಲ್ಲಿ ಬರಬಹುದು ಆಸೆಗಳು, ಆದರೆ ಅದನ್ನು ಹತ್ತಿಕ್ಕುವಂತ ಸಾಮರ್ಥ್ಯವನ್ನು ಭಗವಂತ ಗುರುದೇವ ನೀವೇ ದಯಪಾಲಿಸಿ ಅಂತ ನಮ್ಮಲ್ಲಿ ಕಳಕಳಿ ಇರಬೇಕು. ಅದು ಮುಖ್ಯ, ಅದು ಇಂಪಾರ್ಟೆಂಟ್. ಆ ಕಳಕಳಿ ಇದ್ರೆ ಗುರುವೇ ನಮಗೆ ದಾರಿ ತೋರಿಸ್ತಾನೆ, ಆ ಭಗವಂತನೇ ದಾರಿ ತೋರಿಸ್ತಾನೆ. ಅದೇ ಮಾತನ್ನು ಭಗವಂತ ಹೇಳ್ತಾ ಇದ್ದಾನೆ. ಯೋಚನೆ ಮಾಡಬೇಡ, ದಾರಿ ಇದೆ. ನಿಧಾನವಾಗಿ ನಿಧಾನವಾಗಿ ನಿನ್ನ ಇಂದ್ರಿಯ ಚಾಪಲ್ಯ ಶಾಂತವಾಗುತ್ತೆ. ಶಾಂತವಾಗುತ್ತೆ ಅಂದ್ರೆ ಯು ಗೈನ್ ಕಂಟ್ರೋಲ್ ಓವರ್ ಯುವರ್ ಇಂದ್ರಿಯಾಸ್, ಯುವರ್ ಜ್ಞಾನೇಂದ್ರಿಯಾಸ್ ಅಂಡ್ ಕರ್ಮೇಂದ್ರಿಯಾಸ್ ಅಂತ ಅರ್ಥ. ಇದಕ್ಕೆ ಉತ್ತರವಾಗಿ ಇನ್ನೊಂದಿದೆ. ಇಡೀ ಭಗವದ್ಗೀತೆಯಲ್ಲಿ ನಮ್ಮ ಗುರುಗಳು ಹೇಳ್ತಾ ಇದ್ರು, ಈ 6ನೇ ಅಧ್ಯಾಯದಲ್ಲಿ ದೇರ್ ಇಸ್ ಒನ್ ಫೇಮಸ್ ಸ್ಟೇಟ್ಮೆಂಟ್. ಎ ಫೇಮಸ್ ಸ್ಟೇಟ್ಮೆಂಟ್ ಇನ್ ದಿ ಎಂಟೈರ್ ಭಗವದ್ಗೀತಾ. ದಿಸ್ ಇಸ್ ಇನ್ ದಿಸ್ ಅಧ್ಯಾಯ ಒಂದು. ವಾಟ್ ಇಸ್ ದ ಸ್ಟೇಟ್ಮೆಂಟ್? ಲಾರ್ಡ್ ಹ್ಯಾಸ್ ಗಿವನ್ ಅಶ್ಯೂರೆನ್ಸ್. ಯಾವುದು? ವೆನ್ ಅರ್ಜುನ ಆಸ್ಕ್ ದ ಸೇಮ್ ಕ್ವಶನ್, ಹೌ ಟು ಕಂಟ್ರೋಲ್ ದಿ ಮೈಂಡ್ ಪರಮಾತ್ಮ. ಕೇಶವ, ಮೈಂಡ್ ಇಸ್ ಸೋ ಫಿಕಲ್. ಈ ಮನಸ್ಸು ಬಹಳ ಚಂಚಲ ಇದೆಯಲ್ಲಪ್ಪ, ನೀ ಹೇಳಿದ್ದೆಲ್ಲ ತಲೆಗೆ ಅರ್ಥ ಆಗ್ತಾ ಇದೆ, ಆದರೆ ನನಗೆ ಗೊತ್ತು ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮನಸ್ಸಿನ ಚಾಪಲ್ಯ ಬಿಗಿ ಹಿಡಿಯೋದು ಅಷ್ಟು ಕಷ್ಟ ಇದೆ, ಚಂಚಲತೆಯನ್ನು ಹಿಡಿಯೋದು ಆಗ್ತಾ ಇಲ್ಲ, ಮನಸ್ಸು ಕೈಗೆ ಸಿಗೋದಿಲ್ಲ ಅಂದ್ರೆ ಐ ಹ್ಯಾವ್ ಲಾಟ್ ಆಫ್ ವೀಕ್ನೆಸಸ್. ಇಟ್ ಕ್ಯಾನ್ ಬಿ ಎನಿಥಿಂಗ್, ಇನ್ಕ್ಲೂಡಿಂಗ್ ಸೆನ್ಸುವಸ್ ಡಿಸೈರ್, ಇನ್ಕ್ಲೂಡಿಂಗ್ ಲಸ್ಟ್, ಇನ್ಕ್ಲೂಡಿಂಗ್ ಗ್ರೀಡ್, ಲೋಭ, ಮೋಹ ಮತ್ತು ಲೈಂಗಿಕ ತೃಷ್ಣೆ ಎಲ್ಲವೂ ಬಂತು. ಐ ಹ್ಯಾವ್ ಸೋ ಮಚ್ ಆಫ್ ಕಾಮ ಇನ್ ದಿ ಮೈಂಡ್, ಬಟ್ ಮೈಂಡ್ ಈಸ್ ನಾಟ್ ಅಂಡರ್ ಮೈ ಕಂಟ್ರೋಲ್. ವಾಟ್ ಟು ಡೂ? ಹೌ ಟು ಕಂಟ್ರೋಲ್? ಸೇಮ್ ಪ್ರಶ್ನೆ. ಅವರ್ ಕ್ವಶನ್ ಇಸ್ ಸೇಮ್ ಥಿಂಗ್. ಅಂಡ್ ಲಾರ್ಡ್ ಸೇಸ್, ನೀ ಹೇಳ್ತಾ ಇರೋದು ನಿಜಪ್ಪ, ಮನಸ್ಸು ಬಹಳ ಬೇಗ ಕೈಗೆ ಸಿಗೋಲ್ಲ. ಇಟ್ ಈಸ್ ವೆರಿ ಟ್ರೂ ಅರ್ಜುನ. ಮೈಂಡ್ ಇಸ್ ಸೋ ಫಿಕಲ್. ಮನಸ್ಸು ನಿಸ್ಸಂಶಯವಾಗಿ ಅತ್ಯಂತ ಚಂಚಲ ಪ್ರಾಣಿ. ಎಷ್ಟೋ ಜನ ವ್ಯಾಖ್ಯಾನಕಾರರು ಅದನ್ನ ಮರ್ಕಟ ಬುದ್ಧಿ ಅಂತ ಹೇಳ್ತಾರೆ. ಮಂಗನಿಗೆ ಹೋಲಿಸ್ತಾರೆ ಮನಸ್ಸನ್ನು. ಯಾಕೆ ಅಂದ್ರೆ ಒಂದು ಮಂಗದ ಮರಿ ಒಂದು ಕ್ಷಣವೂ ಒಂದು ಕಡೆ ಕೂಡೋದಿಲ್ವಲ್ಲ. ಎಲ್ಲರೂ ಅಬ್ಸರ್ವ್ ಮಾಡಿದ್ವಿ. ವಿ ಹ್ಯಾವ್ ಅಬ್ಸರ್ವ್ ಹೌ ದ ಯಂಗ್ ಮಂಕಿ ಬೇಬೀಸ್ ಆರ್ ಬೇಬಿ ಮಂಕೀಸ್ ಬಿಹೇವ್. ನಾಟ್ even for a fraction of a second they will sit at a place quietly. So the mind is like that. Yes, Lord accepts it. He says, asamshaya mahabaho.
Yes, assumption means you are right. But he says your mind can be controlled. Don't be afraid. Don't think that you have weakness. Let the weakness be there. ಮನಸ್ಸಿನ ಚಾಪಲ್ಯ ಇರಬಹುದು, ತಡೆಯಕ್ಕಾಗದೇ ಇರಬಹುದು, ಆದರೆ ಯೋಚನೆ ಮಾಡೋದು ಬೇಡ, ನಿರಾಶೆ ಆಗೋದು ಬೇಡ. ಡೋಂಟ್ ಫೀಲ್ ಸಾರಿ, ಡೋಂಟ್ ಫೀಲ್ ದಟ್ ಯು ಕೆನಾಟ್ ಕಾನ್ಕರ್. ಹಿ ಗಿವ್ಸ್ ಎ ಯೂನಿವರ್ಸಲ್ ಅಶ್ಯೂರೆನ್ಸ್. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಹಿ ಗೃಹ್ಯತೆ. ದಟ್ ಈಸ್ ದಿ ಚರಮ ಉಪದೇಶ ಇನ್ ದಿಸ್ ಅಧ್ಯಾಯ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. Only by constant, repeated practice with determination. ನಮ್ಮ ಮನಸ್ಸಿನಲ್ಲಿ ಮರಳಿ ಪ್ರಯತ್ನ ಮಾಡೋದೇ ನನ್ನ ಕರ್ತವ್ಯ. ಇದು ಸಾಧ್ಯ ಇಲ್ಲ ಅಂತ ಬಿಡೋದಲ್ಲ, ಮನಸ್ಸು ನನ್ನ ಕೈಗೆ ನಿಲುಕ್ತಾ ಇಲ್ವಲ್ಲ ಅಂತ ಅಳೋದು ಅಲ್ಲ, ಈ ಮನಸ್ಸು ಚಂಚಲವಾಗಿದೆ ಅಂತ ಕೊರಗೋದು ಅಲ್ಲ. ಇರಲಿ, ಇದನ್ನು ನಾನು ಬಿಗಿ ಹಿಡಿತೇನೆ. ಭಗವಂತ, ನಿನ್ನ ರಕ್ಷಣೆ, ನಿನ್ನ ಕೃಪೆ ಇಲ್ಲದೆ ಇದು ಸಾಧ್ಯವಿಲ್ಲ. ಅನವರ್ತವಾಗಿ ಈ ಕೂಗು ನಮ್ಮ ಮನಸ್ಸಲ್ಲಿ ಇರಬೇಕು. ನಿನ್ನಿಂದಲೇ ಸಾಧ್ಯ, ನನ್ನಿಂದ ಏನೂ ಅಲ್ಲ, ನಾನೇನೂ ಅಲ್ಲ ಅಂತ ಗೊತ್ತಿರಬೇಕು ಮೊದಲು. ಈ ಮನಸ್ಸು ಬಹಳ ಚಂಚಲ, ಇದನ್ನ ನಿನ್ನ ಕೃಪೆಯಿಂದ ಬಿಗಿ ಹಿಡಿಬಹುದು ಹೊರತು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಭಾವನೆಯಿಂದ ಪ್ರಯತ್ನವನ್ನು ನಾನು ಬಿಡೋದಿಲ್ಲ ಭಗವಂತ ಅನ್ನೋ ಭಾವ ಮನಸ್ಸಲ್ಲಿದ್ರೆ ಅಭ್ಯಾಸ, ಕಾನ್ಸ್ಟೆಂಟ್ ಪ್ರಾಕ್ಟೀಸ್. ಅವರು ಗುರುದೇವ್ ವಾಸ್ ವೆರಿ ಫೇಮಸ್ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಚರಣ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಬೈ ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಅಂದ್ರೆ ಫುಲ್ ಫೈತ್ ಇನ್ ಸೈಡ್ ಟುವರ್ಡ್ಸ್ ಗುರು. ಫುಲ್ ಫೈತ್ ಈಸ್ ದೇರ್. ವೈ ಶುಡ್ ಐ ಬಾದರ್? ಐ ಹ್ಯಾವ್ ಗಾಟ್ ದೀಸ್ ವೀಕ್ನೆಸಸ್, ಓಕೆ, ಲೆಟ್ ಮಿ ನಾಟ್ ಬಾದರ್. ಹಿ ಈಸ್ ದೇರ್ ಟು ಲುಕ್ ಆಫ್ಟರ್. ಐ ಓನ್ಲಿ ಪ್ರೇ ಮೈ ಗುರು ಟು ಗಿವ್ ಮಿ ದ ಸ್ಟ್ರೆಂತ್, ಟು ಗಿವ್ ಮಿ ದಟ್ ಕರೇಜ್, so that I will continue my sadhana. So, when you do sadhana with worry, with chinta, it won't end up in a result. When you do sadhana without any worry, with a free mind, ಯಾವ ಯೋಚನೆ ಇಲ್ಲದೆ ನಿರ್ಯೋಚನೆಯಿಂದ ಸಂತೋಷವಾಗಿ ನಾನು ಧ್ಯಾನ ಪ್ರಕ್ರಿಯೆ ಅಥವಾ ಜಪಯೋಗವಾಗ್ಲಿ, ಮಂತ್ರಯೋಗವಾಗ್ಲಿ, ಧ್ಯಾನ ಯೋಗವಾಗ್ಲಿ ಮಾಡ್ತೀನಿ ಅಂತ ಅನ್ಕೊಂಡ್ಬಿಟ್ರೆ ನಾವು ಅರ್ಧ ಯುದ್ಧವನ್ನು ಗೆದ್ದ ಹಾಗೆ. ಹಾಫ್ ದ ಬ್ಯಾಟಲ್ ಈಸ್ ಒನ್. Some of these things are very important. So we have to remember this before we go into now these important shlokas about dhyana prakriya, the process of meditation. Now with this point you understand now. So you will not feel any confusion. What commentators have said. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ದಿಶಶ್ಚ ಅನವಲೋಕಯನ್ ನಾಸಿಕಾಗ್ರಂ ಸಂಪ್ರೇಕ್ಷ್ಯ ಸ್ವಂ. ಧ್ಯಾನದಲ್ಲಿ ಕೂತ್ಕೊಂಡಾಗ ಹೇಗಿರಬೇಕು ನಮ್ಮ ಸ್ಥಿತಿ ಅಂದ್ರೆ ಸುಖಾಸನ, ಸಿದ್ಧಾಸನ ಅಥವಾ ವೀರಾಸನ ಅಥವಾ ಪದ್ಮಾಸನ, ಯಾವ ಆಸನವೇ ಆಗಲಿ ನಿಮಗೆ ಹಿತಕಾರಿಯಾಗಿರ್ತಕ್ಕಂಥ ಆಸನದಲ್ಲಿ ಕೂತ್ಕೊಂಡು ಕಾಲುಗಳನ್ನು ಮಡಿಸಿ ಅರ್ಧ ನಿಮಿಲಿತ ನೇತ್ರನಾಗಿ, ಅದೇ ಮೊದಲೆಲ್ಲ ಹೇಳಿದ್ದೆಲ್ಲ ನೆನಪಿರಬೇಕು. ಧ್ಯಾನದ ಮೊದಲು ಏನ್ ಮಾಡಬೇಕು ಅಂತ ಅದೆಲ್ಲ ಮಾಡಿದ ನಂತರ ಧ್ಯಾನ ಪ್ರಕ್ರಿಯೆ ಶುರುವಾಗುವ ಮೊದಲು ನಾವು ಮಾಡತಕ್ಕಂಥದ್ದು ಮುಖ್ಯವಾದ ಒಂದು ಹಿಂದೆ ಬಂದಿದೆ. ಯಾವುದು? ನಮ್ಮ ಗುರು ಪರಂಪರೆಗೆ ನಮಸ್ಕಾರ ಮಾಡೋದಾಗ್ಲಿ, ವಂದನೆ ಮಾಡೋದಾಗ್ಲಿ, ಗುರುವಿಗೆ ವಂದನೆ ಮಾಡೋದಾಗ್ಲಿ, ಗುರುವಿನ ಹೆಸರು ತಗೊಳ್ಳೋದಾಗ್ಲಿ, ಅದರ ಜೊತೆಗೆ ಗಣಪತಿಯ ಪ್ರಾರ್ಥನೆ ಮಾಡೋದಾಗ್ಲಿ, ಎಲ್ಲವೂ ಮುಖ್ಯ. ಜೊತೆಗೆ 3 ಸಲ ಓಂಕಾರ ಸ್ಮರಣೆ ಮಾಡೋದು ಅಷ್ಟೇ ಮುಖ್ಯ. ಸಂಪುಟೀಕರಣ, ಅದರ ಮಹತ್ವ ಇದೆ. ಇಷ್ಟು ಜೊತೆಗೆ ಇದು ಪೂರ್ವ ಸಿದ್ಧತೆ. ಈ ಪೂರ್ವ ಸಿದ್ಧತೆ ನಂತರ ಕಣ್ಣುಗಳನ್ನು ಮುಚ್ಕೊಂಡು ಅಂತಂದ್ರೆ ಅರ್ಧ ನಿಮಿಲಿತನಾಗಿ ಅಂತ ಅರ್ಥ. ಅದಕ್ಕೋಸ್ಕರ ಭಗವಂತ ಹಿಂದೆ 5ನೇ ಶ್ಲೋಕದ 5ನೇ ಅಧ್ಯಾಯದ ಕೊನೆಯಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ. ಧ್ಯಾನ ಮಾಡೋ ಮೊದಲು ಹೇಗಿರಬೇಕು ಅಂತ ಅಲ್ಲಿ ಏನು ಹೇಳಿದ್ದಾನೆ ಹಿಂದೆ? ಚಕ್ಷುಷೈವಾಂತರೇ ಭ್ರುವೋ, ಚಕ್ಷುಷ ಏವ ಅಂತರೇ ಭ್ರುವೋ ಅಂತ ಅಲ್ಲಿ ಹೇಳಿಬಿಟ್ಟ ಭಗವಂತ. ಇಲ್ಲೇನ್ ಹೇಳ್ತಾ ಇದ್ದಾನೆ? ಸಂಪ್ರೇಕ್ಷ್ಯ ನಾಸಿಕಾಗ್ರಂ. ಕನ್ಫ್ಯೂಷನ್, ಸ್ಮಾಲ್ ಕನ್ಫ್ಯೂಷನ್. Lord said earlier, concentrate your mind
by bringing your eyesight to the center of the eyebrow. Your eyesight should be centered between the eyebrows. ಎರಡೂ ಹುಬ್ಬುಗಳ ಮಧ್ಯೆ ದೃಷ್ಟಿ ಬರಬೇಕು. ಅಂದ್ರೆ ಮನಸ್ಸು ಏಕಾಗ್ರ ಹೊಂದಲಿಕ್ಕೆ ಸಹಾಯ. ಎರಡೂ ಹುಬ್ಬುಗಳ ಮಧ್ಯೆ ಬರಬೇಕು ಅಂದ್ರೆ ನಿಮ್ಮ ದೃಷ್ಟಿ ಹೀಗೆ ಸ್ವಲ್ಪ ಊರ್ಧ್ವ ಆಗತ್ತೆ, ಮೇಲಾಗತ್ತೆ, ಇಲ್ಲಿ ಬರುತ್ತೆ ದೃಷ್ಟಿ, ಇಲ್ಲಿ ಬರಬೇಕು. ಚಕ್ಷುಶೈವಾಂತರೇ ಭ್ರುವು ಅಂತ ಹೇಳಿ ಇಲ್ಲಿ ಏನ್ ಹೇಳ್ತಾ ಇದ್ದೇನೆ ಭಗವಂತ? ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ, ಮೂಗಿನ ತುದಿಯನ್ನು ನೋಡುತ್ತಾ ನೀನು ಏಕಾಗ್ರತೆಯನ್ನು ತರಬೇಕು. ಲುಕ್ ಅಟ್ ದಿ ಟಿಪ್ ಆಫ್ ದ ನೋಸ್ ಅಂತ ಹೇಳ್ತಾ ಇದ್ದಾನೆ. ಎರಡೂ ಶಬ್ದ ಎರಡೂ ರೀತಿ ಹೇಳ್ತಾ ಇದ್ದಾನಲ್ಲ ಭಗವಂತ. ಯಾಕೆ ಭಗವದ್ಗೀತೆ ಕಷ್ಟ ಆಗತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಈ ತರ ಸಣ್ಣ ಸಣ್ಣ ವಿಷಯಗಳು. ಹಿಂದೆ ಏನ್ ಹೇಳಿದ್ದಾನೆ ನಮಗೆ ನೆನಪಿರಲ್ಲ, ಸುಮ್ಮನೆ ಓದ್ಬಿಡ್ತೇವೆ, ಕಾಮೆಂಟ್ರಿ ಸುಮ್ಮನೆ ಓದ್ಬಿಡ್ತೇವೆ ಭಗವದ್ಗೀತೆ. ಗುರುಗಳು ಯಾವಾಗ ಎಷ್ಟು ತಮಾಷೆಯಾಗಿ ಒಂದೆರಡು ಸಹ ಹೇಳೋದು ಅಂದ್ರೆ, ಸುಮ್ಮನೆ ಓದೋದ್ರಿಂದ ಏನು ಉಪಯೋಗ? ಕತ್ತೆನೋ ಒಂದು ಇದೆ ಅಪ್ಪ, ಕತ್ತೆಗೋ ಮನುಷ್ಯನ ವ್ಯತ್ಯಾಸ ಏನು ಅಂದ್ರೆ, ಕತ್ತೆಗೆ ಬುದ್ಧಿ ಇಲ್ಲ, ಮನುಷ್ಯನಿಗೆ ಬುದ್ಧಿ ಇದೆ. ನೀವು ಕತ್ತೆಗಳ ತರ ಓದಬೇಡಿ, ಮನುಷ್ಯನ ತರ ಓದಿ ಅಂತ ಒಮ್ಮೆ ಹೇಳಿ. ಅಂದ್ರೆ ವಿ ಹ್ಯಾವ್ ಗಾಟ್ ದಟ್ ವಿವೇಕ. ಡೌಟ್ಸ್ ಬರಬೇಕು. You should have some doubts to ask Gurudev. That's how he says. That means you are following him. You have no doubts at all antandre, two things. Either you are a jnani yourself, you know everything, or absolutely you don't know anything and you are afraid to express your doubts. So there is a difference, alva. Concentrating, bringing your vision between the two eyebrows here, Ajna Chakra, is different from Sampreksha Nasikagram. Your eyesight comes down here. This is Nasikagram. This is Bhrumadhya. There is a difference. So which one to follow? Hare? Lord says like that in the previous end point of the 5th chapter. Now he says like this in the 6th chapter. Within next 10 shlokas. That is how you should understand Bhagavad Gita. Our Gurudev's watching. ಭಗವದ್ಗೀತೆ ನಮಗೆ ಆ ಮುಖ್ಯವಾದ ವಿಷಯಗಳು ಹಿಂದೆ ಭಗವಂತ ಏನ್ ಹೇಳಿದ್ದಾನೆ, ಅಟ್ಲೀಸ್ಟ್ ನಾಟ್ ಆಲ್ ಶ್ಲೋಕಾಸ್, ಫರ್ಗೆಟ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಉಪದೇಶ ವಾಟ್ ಹಿ ಹ್ಯಾಸ್ ಗಿವನ್, ವಿ ಶುಡ್ ಆಲ್ವೇಸ್ ರಿಕಲೆಕ್ಟ್ ವೆನ್ ಇಟ್ ಇಸ್ ಪಾಸಿಬಲ್, ವೆನ್ ಯು ಹ್ಯಾವ್ ಫೇತ್ ಇನ್ ಲಾರ್ಡ್ ಹಿಮ್ಸೆಲ್ಫ್. ಭಗವದ್ಗೀತೆಯಲ್ಲಿ ಯಾರಿಗೆ ವಿಶೇಷವಾದ ಭಕ್ತಿ ಇದೆಯೋ, ಅಂದ್ರೆ ಭಗವಂತನ ಪಾದದಲ್ಲಿ ನಮಗೆ ಮನಸ್ಸಿದೆಯೋ, ಅದೇ ರೀತಿ ಗುರುವಿನಲ್ಲೂ ನಮಗೆ ಆ ಮನಸ್ಸಿದೆಯೋ, ಆಗ ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಗುರುವೇ ಕೊಡ್ತಾನೆ, ನಮಗೆ ಸ್ವಂತ ಇಲ್ಲ. ದಟ್ ಇಸ್ ವೈ ಐ ಆಲ್ವೇಸ್ ರಿಕ್ವೆಸ್ಟ್ ಗುರುದೇವ, ಐ ಡೋಂಟ್ ನೋ ಎನಿಥಿಂಗ್. ಯು ಸಿಟ್ ಇನ್ಸೈಡ್ ಮೀ ಅಂಡ್ ಸಿ ದಟ್ ಯು ಹ್ಯಾಮರ್ ದೀಸ್ ಥಿಂಗ್ಸ್ ಇನ್ ಟು ಮೈ ಡಲ್ ಮೈಂಡ್. ನನಗೆ ಗೊತ್ತಿಲ್ಲದೆ ಇರತಕ್ಕಂತಹ ಈ ಕೆಲವು ಸಂದೇಹಗಳಿಗೆ ನಿವಾರಣೆ ಒಳಗಡೆ ಇರತಕ್ಕಂಥ ಗುರು ಪರಮಾತ್ಮ ನೀನೇ ಪರಿಹಾರ ಮಾಡಬೇಕು. ಆದ್ರೆ ಶ್ರದ್ಧೆಯಿಂದ ನನ್ನ ಪ್ರಯತ್ನವನ್ನು ಮಾಡ್ತೇನೆ, ಇದು ನಮ್ಮ ಭಾವ ಆಗಿರಬೇಕು. ಇಲ್ಲಿ ಅರ್ಥ ಆಚಾರ್ಯ ಶಂಕರ ಸೇಸ್ ಅಂಡ್ ಆಲ್ಸೋ ಆಚಾರ್ಯ ರಾಮಾನುಜ ಸೇಸ್, ಇನ್ಕ್ಲೂಡಿಂಗ್ ಸಂತ ರಾಮ್ ಸುಖದಾಸ್ ಮಹಾರಾಜ್ ಅಂಡ್ ಅವರ್ ಗುರುದೇವ್. ಸಂಪ್ರೇಕ್ಷಣಾಸಿಕಾಗ್ರಂ ಅಂದ್ರೆ ಲಿಟ್ರಲಿ ಡೋಂಟ್ ಥಿಂಕ್ ದಟ್ ಲಾರ್ಡ್ ಈಸ್ ಕಾಂಟ್ರಡಿಕ್ಟಿಂಗ್. Looking at the tip of the nose means same thing, it is as good as concentrating on the Ajna Chakra here. ಎರಡು ಒಂದೇ ಅರ್ಥ. ನೀವು ಭಾವಾರ್ಥ ಎರಡು ಒಂದೇ, ಅದನ್ನು ತಿಳ್ಕೊಳ್ಳಿ. ಶಬ್ದದ ಪ್ರತಿಪದಾರ್ಥಕ್ಕೆ ಹೋಗಬೇಡಿ. ಡೋಂಟ್ ಹ್ಯಾವ್ ಎ ಲಿಟ್ರಲ್ ಟ್ರಾನ್ಸ್ಲೇಷನ್. ಹ್ಯಾವ್ ದ ಇನ್ನರ್ ಕೋರ್ ಮೀನಿಂಗ್. ವಾಟ್ ಹಿ ಮೀನ್ಸ್ ಲಾರ್ಡ್ ಹಿಯರ್ ಇಸ್, ಯುವರ್ ಐ ಶುಡ್ ನಾಟ್ ಬಿ ಕಂಪ್ಲೀಟ್ಲಿ ಕ್ಲೋಸ್ಡ್, ಅರ್ಧ ನಿಮಿಲಿತ, ಹಾಫ್ ಓಪನ್, so that you can easily concentrate your two eyes into the center, the nasal bridge, or between the eyebrows, or at the tip. All the three ultimately mean your mind should be concentrated on the Ajna Chakra. That is the main basic point. So for that, this can happen when we can achieve this strength. ನಮಗೆ ಧ್ಯಾನದಲ್ಲಿ ಕೂತ್ಕೊಂಡಾಗ ಅಥವಾ ಜಪದಲ್ಲಿ ಕೂತ್ಕೊಂಡಾಗ ಈ ರೀತಿ ಕಣ್ಣನ್ನು ಸ್ವಲ್ಪ ಮಟ್ಟಿಗೆ ಬಿಟ್ಟು ಪೂರ್ತಿ ಮುಚ್ಕೊಳ್ಳದೆ ಮನಸ್ಸನ್ನು ಇಲ್ಲಿ ನಾಸಿಕಾಗ್ರದಲ್ಲಿ
ಅಥವಾ ನಾಸಿಕದ ಮಧ್ಯಭಾಗದಲ್ಲಿ ಅಥವಾ ಹುಬ್ಬಿನ ಮಧ್ಯಭಾಗದಲ್ಲಿ ನಾವು ಮನಸ್ಸನ್ನ ಏಕಾಗ್ರ ಮಾಡಬೇಕು ಅನ್ನೋದು ಕಷ್ಟ ಸಾಧ್ಯ. ಅದಕ್ಕೆ ಉಪಾಯ ಏನು ಅಂತ ಭಗವಂತ ಮೊದಲೇ ಹೇಳಿದ್ದಾನೆ ಮೊದಲನೇ ಚರಣದಲ್ಲಿ. ಸೊ ದ ಲಾರ್ಡ್ ಇನ್ ದ ಫಸ್ಟ್ ಲೈನ್ ಇಟ್ ಸೆಲ್ಫ್ ಹ್ಯಾಸ್ ಗಿವನ್ ಎ ಕ್ಲೂ that will help you to concentrate. What is the clue? The trunk portion, the whole body in the sitting position, from here to the here, it is trunk. This is neck and this is head. So the entire head, neck and the trunk portion should be in a straight line. And it should be perpendicular to the base. ನಮ್ಮ ಆಸನದ ಕೆಳಭಾಗದ ನೆಲಕ್ಕೆ 90 ಡಿಗ್ರಿ ಆಂಗಲ್ ನಲ್ಲಿ ನಮ್ಮ ದೇಹ ಸ್ವಸ್ಥವಾಗಿ ಕುಳಿತಿರಬೇಕು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸಿ ದ ಪ್ರಾಬ್ಲಮ್ ಕಮ್ಸ್ ಹಿಯರ್. ವೆರಿ ರೇರ್ಲಿ ಮಹಾತ್ಮನ್ಸ್ ವಿಲ್ ಎಕ್ಸ್ಪ್ಲೇನ್ ಟು ಯು ಒನ್ ಟು ಒನ್ ಬೇಸಿಸ್, ಪರ್ಸನ್ ಟು ಪರ್ಸನ್ ಬೇಸಿಸ್. ಸಿಟ್ಟಿಂಗ್ ಓಕೆ, ವಾಟ್ ಎವರ್ ಆಸನ ಯು ಫೀಲ್, ಸುಖಾಸನ, ಪದ್ಮಾಸನ, ವಾಟ್ ಎವರ್. ಬಟ್ ವಾಟ್ ವಿ ಫರ್ಗೆಟ್ ಹಿಯರ್, why we have pain, why we can't sit more than 10 minutes, more than 5 minutes, we say we don't have practice. Adalla, see, our body is not properly trained. There is a simple technique. If you follow the technique, your body automatically gets trained. You will have less pain and then mind becomes very free and gets concentrated. What is the technique number 1? Technique number 1 is the body should be straight. Now if you look at this body sitting in front of you, talking, you may think that this body is sitting straight, perpendicular to the base. You may think like that. It looks like that. It is not. ಮಣಿಪೂರದ ಕೆಳಗಡೆ ಸ್ವಾಧಿಷ್ಠಾನ ಮತ್ತು ಮೂಲಾಧಾರದ ಭಾಗ ಇದೆಯಲ್ಲ, the lower base of the spine is bent here. It is not straight. This portion is slightly bent. That is how it gives pressure. I am referring to this portion which you can't see, very subtle portion at the back, base of the spine, between the buttocks. ನಮ್ಮ ಪೃಷ್ಠಭಾಗದ ಮೇಲೆ ಇರತಕ್ಕಂಥ ಜಾಗ ಇದೆಯಲ್ಲ, ಸ್ವಾಧಿಷ್ಠಾನ ಚಕ್ರ ಇರೋ ಜಾಗ, ಅದು ಸ್ವಲ್ಪ ಬಗ್ಗಿದ್ದು ಕಾಣೋದಿಲ್ಲ. If it is bent, what we call the vertebral coccyx portion, the vertebral column end portion is called coccyx region. ಅದು ಗೊತ್ತೇ ಆಗಲ್ಲ. When it is bent slightly, you can't make out. You cannot, ನಿಮಗೆ ಗೊತ್ತಾಗಲ್ಲ. Guru should be there by your side, standing, and he will watch you like a yoga teacher. He will have a long stick and he will touch here. He will touch here. It has to be this portion I am referring to. This portion he will touch, and then he will push it, make it straight, make it straight, make it straight, till he is satisfied. Now, this difference nobody can make out. This is not straight at all. It looks. This is straight. How do you know it? You will find stretching here in the Swadhisthana region. Then the concentration should be here, straightening of the body. ನಮ್ಮ ದೇಹ ನೆಟ್ಟಿಗೆ ಕೂತ್ಕೊಳ್ಳೋದು ಎಲ್ಲಿ? ಈ ಕೆಳಭಾಗ, ಪೃಷ್ಠದ ಮೇಲೆ. ಪೃಷ್ಠದ ಮೇಲ್ಭಾಗದ ಬೆನ್ನು ಹುರಿ ನೇರವಾಗಿಬಿಟ್ರೆ ಹೋಲ್ ಟ್ರಂಕ್, ಬಾಡಿ weight ಅಂತ ನಾವೇನು ಹೇಳ್ತೀವಲ್ಲ, the weight of the head, neck and the trunk, it will fall on the 2 buttocks only. Distribution, scientific point. Your body weight will distribute equally on the buttocks, so that your weight is on the buttocks only. The weight is not being felt here. When the back side of your back becomes totally straight and stretched completely with a relaxed mood, and the chest portion should also come forward, and the neck accordingly, that you can make out. It is also straight. Head is also straight. Later, our Gurudev said, when you progress in dhyana, this head portion slightly it may bend, slightly, individual cases. Other matter details. That nobody bothers, because you will not be noticing it at the later stage. But we consciously, what I have to practice is, it should be straight only. My head should not bend this way or this way. It should be straight. This portion should come
Then, next point is, our trunk region should not touch the wall or whatever support system. No props. ನಮ್ಮ ದೇಹಕ್ಕೆ ಹಿಂದುಗಡೆ ಯಾವುದೇ ರೀತಿ ಒಂದು ಸಲಕರಣೆ ವರ್ಕೊಂಡಕ್ಕಿರಬಾರದು. ವರ್ಕೊಂಡ್ರೆ ಧ್ಯಾನ ಆಗಲ್ಲ. ಧ್ಯಾನ or japa, if your body trunk region finds a prop like this support system, then it is not a dhyana or japa. Or Gurudev has made all acharyas have made it very clear. It should be without support. Body should not wave, because some people wave front while doing dhyana without their knowledge. ಇದು ನಾವು ಬೇಕಂತೆ ಮಾಡೋದಲ್ಲ. ನಾವು ಸುಮಾರು ಜನ ನೋಡಿದ್ದಾರೆ ಗುರುಗಳು, ಅವ್ರು ಹೇಳಿದ್ರು, ಧ್ಯಾನ ಮಾಡ್ತಾ ಹೀಗೆ ಕೂತ್ಕೊಂಡಾಗ ನಿಧಾನವಾಗಿ ಬಾಡಿ ತೂಗಲಿಕ್ಕೆ ಶುರು ಆಗತ್ತೆ. ಹೀಗೆ ಫ್ರಂಟ್ ಟು ಬ್ಯಾಕ್ ಹೋಲ್ ಬಾಡಿ ಲೈಕ್ ಎ ಪೆಂಡುಲಮ್. ಇಟ್ ಶುಡ್ ನಾಟ್ ಬಿ ಡನ್ ಅಂತ ಗುರುದೇವ್ ಸೆಟ್. Similarly, body wavering left or right subtly ಗುರುಗಳು ಹೇಳಿದ್ದು, ನಿಧಾನವಾಗಿ ಕೆಲವರಿಗೆ ಕೂತ್ಕೊಂಡಾಗ ದೇಹ ಸುಮ್ಮನೆ ಕೂಡಲ್ಲ, ಸ್ವಲ್ಪ ಹೀಗೆ ಎಡಗಡೆ ಸ್ವಲ್ಪ ಬಲಗಡೆ ಗೊತ್ತಿಲ್ಲದಂಗೆ ವಾಲ್ತಾ ಹೋಗುತ್ತೆ. ಹೆಡ್ ಟಿಲ್ಟ್ ದೇ ಮೇ ನಾಟ್ ನೋಟಿಸ್ ಇಟ್, ಬಟ್ ಇಟ್ ಹ್ಯಾಪನ್ಸ್. ಸೊ ವಿ ಶುಡ್ ಬಿ ಕಾನ್ಶಿಯಸ್ ಇನ್ ದ ಬಿಗಿನಿಂಗ್ ಡೇಸ್, ಇನ್ ದ ಬಿಗಿನಿಂಗ್ ಮಂತ್ಸ್. ಬಹಳ ಇದೆಲ್ಲ, ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. When the mind is conscious, ಏನಾಗುತ್ತೆ, it gets geared up. Then the ಧ್ಯಾನ ಪ್ರಕ್ರಿಯೆ or japa ಪ್ರಕ್ರಿಯೆ becomes easy. ಅಂದ್ರೆ easy ಅಂದ್ರೆ ಏನು? Easily you can continue with the Guru's grace. Ultimately always with the Guru's grace only. Don't be under the impression that I am doing the meditation. No. I cannot do the meditation. I cannot do japa. It is only the Lord sitting inside in the form of Sadguru. He has to direct this body. He has to control this mind and help this ego, which is identified with the body that I am so and so, he should push it towards dhyana. That's the important point. ಇದು ಪರಮಾತ್ಮನ ಕೃಪೆ ಅಥವಾ ಗುರುವಿನ ಕೃಪೆಯಿಂದ ಆಗುವುದು ಅನ್ನೋದನ್ನು ಯಾವ ಕಾಲಕ್ಕೂ ಮರಿಬಾರದು ಅನ್ನೋದು ಮುಖ್ಯ. ಅದನ್ನ ಭಗವಂತ ಸೂಚನೆ ಕೊಟ್ಟಿದ್ದಾನೆ. ಮನಸ್ಸು ಈ ರೀತಿ ಮಾಡೋದ್ರಿಂದ, ಕಣ್ಣನ್ನು ಅರ್ಧ ಮಾತ್ರ ಮುಚ್ಚಿ ಅಥವಾ ಸ್ವಲ್ಪ ಭಾಗ ಮುಚ್ಚಿ ಅದು ಸ್ವಲ್ಪ ಮಾತ್ರ ತೆರೆಯೋದ್ರಿಂದ ಮನಸ್ಸು ಸ್ಥಿಮಿತಕ್ಕೆ ಬರಲಿಕ್ಕೆ ಸಹಾಯ. ಟು ಕಂಟ್ರೋಲ್ ದ ಮೈಂಡ್, ದೀಸ್ ಥಿಂಗ್ಸ್ ಆರ್ ರಿಕ್ವೈರ್ಡ್. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಲಾರ್ಡ್ ಇನ್ ದ ಫಸ್ಟ್ ಚರಣ ಸೇಸ್ ಹಿಯರ್. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರಃ. ಕಾಯ, ಶಿರ, ಗ್ರೀವ ಎಲ್ಲವನ್ನು ಒಟ್ಟಿಗೆ ನೆಟ್ಟಿಗೆ ಇಟ್ಕೊಂಡು ಕೂತ್ಕೊಳ್ಳೋದು, ಅಚಲವಾಗಿ ಕೂತ್ಕೊಳ್ಳೋದು, ಆವಾಗ ಆಸನ ಸಿದ್ಧಿ ಆಗುತ್ತೆ. ಧಾರಯನ್ ಅಚಲಂ ಸ್ಥಿರ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚಾನ್ ಅನವಲೋಕಯನ್. ದಿಶಶ್ಚ ಅನವಲೋಕಯನ್, ಎಲ್ಲೂ ತಿರುಗದೆ ಆ ಕಡೆ ಈ ಕಡೆ ನೋಡದೆ ಅಂತ, ವಿತೌಟ್ ಇವನ್ ಟರ್ನಿಂಗ್ ಯುವರ್ ಹೆಡ್ ಯು ಸಿಟ್ ಕ್ವಯಟ್ಲಿ ಅಂದ್ರೆ ಮೀನ್ಸ್ all these things will help concentrating the mind towards the Guru or towards God during meditation. Same thing applies for japa also. Same technique applies for japa also. ಧ್ಯಾನ ಅಥವಾ ಜಪ ಎರಡಕ್ಕೂ ಒಂದೇ ಟೆಕ್ನಿಕ್, ಒಂದೇ ವಿಧ. ಈ ಭಗವಂತ ಯಾಕೆ ಹೇಳ್ತಾ ಇದ್ದಾನೆ? ಇದು ಮುಂದೆ ಹೇಳ್ತಕ್ಕಂಥ ಧ್ಯಾನ ಪ್ರಕ್ರಿಯೆಗಳು. ಪ್ರಶಾಂತಾತ್ಮ ವಿಗತಭಿ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನ ಸಂಯಮ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. Now he has given the hint of devotion also here. ಧ್ಯಾನಕ್ಕೆ ಮುಖ್ಯವಾಗಿ ಸಹಕಾರಿಯಾಗುವುದು ಭಕ್ತಿ. ವಿಥೌಟ್ ಡಿವೋಷನ್ ಮೆಡಿಟೇಷನ್ ವಿಲ್ ನಾಟ್ ಬಿ ಫ್ರೂಟ್ಫುಲ್ ಅನ್ನೋ ಹಿಂಟ್. ನಮಗೆ ಭಗವಂತನಲ್ಲಿ ನಿಜವಾದ ಒಂದು ಭಕ್ತಿ ಇಲ್ಲದೆ ಇದ್ರೆ ನಮ್ಮ ಧ್ಯಾನ ನಿಜವಾದ ಅರ್ಥದ ಧ್ಯಾನವಾಗೋದಿಲ್ಲ. ಭಗವಂತನಲ್ಲಿ ವಿಶೇಷವಾದ ಪ್ರೀತಿ ಭಕ್ತಿ ಇದ್ದಲ್ಲಿ ಭಕ್ತಿ ಯಾವಾಗ ಬರುತ್ತೆ? ನಮ್ಮ ಗುರುಗಳು ಹೇಳ್ತಾ ಇದ್ರು, ಭಗವಂತನಲ್ಲಿ ಸಂಪೂರ್ಣ ಶರಣಾಗತನಾದರೆ ಭಕ್ತಿ ಜಾಗೃತವಾಗುತ್ತೆ. ಇಲ್ಲಿ ಭಗವಂತ ಅಂದ್ರು ಒಂದೇ, ಸದ್ಗುರು ಅಂದ್ರು ಒಂದೇ. ಆಲ್ವೇಸ್ ಪ್ಲೀಸ್ ರಿಮೆಂಬರ್, ಬೋತ್ ಮೀನ್ ದ ಸೇಮ್ ಥಿಂಗ್. ಸೊ ಅಂಟಿಲ್ ಐ ಸರೆಂಡರ್ ಟು ಮೈ ಸದ್ಗುರು ಹೂ ಈಸ್ self-shining inside and outside, everywhere, omnipotent, omniscient and omnipresent.
Until I surrender to him totally, devotion will not come. See, without the feeling of devotion, pure devotion towards Sadguru or God, meditation cannot fructify itself. ನಮ್ಮ ಧ್ಯಾನ ಕ್ರಿಯೆ ಸಫಲವಾಗೋದಕ್ಕೆ ಭಕ್ತಿ ಕಾರಣ, ನಮ್ಮ ಶರಣಾಗತಿ ಕಾರಣ ಅಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಭಗವಂತನೇ ಹೇಳ್ತಾ ಇದ್ದಾರೆ. ಪ್ರಶಾಂತಾತ್ಮ ವಿಗತಭಿ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನ ಸಂಯಮ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. Now, in these two lines, you should be in what way during meditation or following meditation technique? Andre, he says, sadhaka should be prashantatma. Mind should be without any worry. Mind should be calm and serene and still. So easy. ಭಗವಂತ ಹೇಳ್ತಾ ಇದ್ದಾನೆ, ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕಪ್ಪ. ಸಾಧಕನಾದಂತಹ ನೀನು ಮನಸ್ಸನ್ನ ಶಾಂತವಾಗಿ ಇಟ್ಟುಕೊಂಡು ವಿಗತಭಿಹಿ ಬ್ರಹ್ಮಚಾರಿ ವ್ರತೆ ಸ್ಥಿತಃ. ವಿಗತಭಿಹಿ, ನೀನು ಭಯರಹಿತನಾಗಿರಬೇಕು. ಯು ಶುಡ್ ಬಿ ಡಿವೈಡ್ ಆಫ್ ಫಿಯರ್. ಯುವರ್ ಮೈಂಡ್ ಶುಡ್ ಬಿ ಸರೀನ್ ಅಂಡ್ ಕ್ವಾಯಟ್ ಅಂಡ್ ಯು ಶುಡ್ ಬಿ ಡಿವೈಡ್ ಆಫ್ ಫಿಯರ್. ಅಂದ್ರೆ ಯು ಶುಡ್ ಬಿ ಫಿಯರ್ಲೆಸ್. ವಿಗತಭಿಹಿ, ಫಿಯರ್ಲೆಸ್. ಅಂಡ್ ಬ್ರಹ್ಮಚಾರಿ ವ್ರತೆ ಸ್ಥಿತಃ, ಯು ಶುಡ್ ಬಿ ಸೆಲಿಬ್ರೇಟ್. ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಬ್ರಹ್ಮಚರ್ಯ ಆಶ್ರಮದಲ್ಲಿ ಇರಬೇಕು, ಅಂದ್ರೆ ಬ್ರಹ್ಮಚಾರಿಯಾಗಿರಬೇಕು, ಅಥವಾ ಬ್ರಹ್ಮಚರ್ಯ ಸ್ಥಿತಿಯಲ್ಲಿ ಇರಬೇಕು, ಅಥವಾ ಆ ಬ್ರಹ್ಮಚರ್ಯ ವ್ರತದಲ್ಲೇ ನೀನಿರಬೇಕು. 3 ಕಂಡೀಷನ್ ಹೇಳ್ತಾ ಇದ್ದಾನೆ ಭಗವಂತ. ನಿನ್ನ ಮನಸ್ಸು ಶಾಂತವಾಗಿರಬೇಕು, ಪ್ರಶಾಂತವಾಗಿರಬೇಕು, ಹೆದರಿಕೆ ಇರಬಾರದು ಮನಸ್ಸಿನಲ್ಲಿ. ವಿಗತಭಿ ಬ್ರಹ್ಮಚಾರಿ ವ್ರತೆ ಸ್ಥಿತ. ಹೀಗಿದ್ದಲ್ಲಿ ಜೊತೆಗೆ ಮತ್ತೇನು ಹೇಳ್ತಾ ಇದ್ದಾನೆ? 2ನೇ ಚರಣ, ಮನ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಇನ್ ಅಡಿಷನ್ ಟು ದಟ್, ಯುವರ್ ಮೈಂಡ್ ಶುಡ್ ಬಿ ಟೋಟಲಿ ಕಂಟ್ರೋಲ್ಡ್. ಸಂಯಮ್ಯ, ಕಂಟ್ರೋಲಿಂಗ್ ಯುವರ್ ಮೈಂಡ್. ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಮಚ್ಚಿತ್ತ, ನಿನ್ನ ಮನಸ್ಸನ್ನು ನನ್ನಲ್ಲೇ ಇಟ್ಟವನಾಗಿ. ಆಫರಿಂಗ್ ಯುವರ್ ಮೈಂಡ್ ಟು ಮೀ ಓನ್ಲಿ, ಅಂದ್ರೆ ಟೋಟಲಿ ಸರೆಂಡರಿಂಗ್ ಯುವರ್ ಸೆಲ್ಫ್ ಟು ಮೀ ವಿತ್ ಆಲ್ ಡಿವೋಷನ್. ಮಚ್ಚಿತ್ತ, ಯುವರ್ ಚಿತ್ತ ಈಸ್ ಆಫರ್ಡ್ ಟು ಮೀ ಓನ್ಲಿ. ಅಂದ್ರೆ ನಿನ್ನ ಮನಸ್ಸಿನಲ್ಲಿ ನಾನೇ ತುಂಬಿರಬೇಕು, ನನ್ನನ್ನೇ ಧ್ಯಾನಿಸಬೇಕು, ನನ್ನಲ್ಲೇ ಮನಸ್ಸಿಡಬೇಕು ಅನ್ನೋ ಅರ್ಥ ಇವೆಲ್ಲ ಬರುತ್ತೆ. ಮಚ್ಚಿತ್ತ ಯುಕ್ತ ಆಸೀತ ಮತ್ಪರಃ. ಅಂತಹ ಯುಕ್ತನಾದಂತಹ ಯೋಗಿ, ಸಚ್ ಎ ಕ್ವಾಲಿಫೈಡ್ ಯೋಗಿ, ಮತ್ಪರಃ, ನನ್ನಲ್ಲೇ ಮನಸ್ಸಿಟ್ಟಿರುತ್ತಂತ ಆತ ಯುಕ್ತ. ಹಿ ಈಸ್ ಕ್ವಾಲಿಫೈಡ್. ಯುಕ್ತ ಮೀನ್ಸ್ he is the one who can practice meditation easily. All conditions are there. Each condition is difficult to follow. I said earlier, doubts will come here. Each condition is difficult for us to follow. ಪ್ರಶಾಂತಾತ್ಮ, ಮನಸ್ಸನ್ನು ಬಿಗಿ ಹಿಡಿಯೋದು, ಅದೇ ಆಗ್ತಾ ಇಲ್ವಲ್ಲ ನಮ್ಮ ಕೈನಲ್ಲಿ. ಜಿತೇಂದ್ರಿಯತ್ವ ಅಂದ್ರೆ ಬ್ರಹ್ಮಚಾರಿ ವೃತ, ಅದೇ ಆಗ್ತಾ ಇಲ್ವಲ್ಲ ನಮ್ಮ ಕೈನಲ್ಲಿ. ಐ ಆಮ್ ನಾಟ್ ಸೆಲಿಬ್ರೇಟ್. I cannot control my passion. I cannot control my lust because I am a householder. I am not a sannyasi. I am not a brahmachari. So these doubts will come. And vigatabihi, you should be fearless, Lord says. Fearless. Now, why this word is used? Most Vyakhyanakaras have explained this in a beautiful way. Lord says, you should be vigatabihi. You should be fearless during meditation. While practicing meditation, you should become fearless. ನಿರ್ಭಯನಾಗಿ, ನಿರ್ಭೀತನಾಗಿ ನಿನ್ನ ಧ್ಯಾನ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂದ್ರೆ ಜೀವಮಾನ ಪರ್ಯಂತ ನಿರ್ಭಯನಾಗಿರಬೇಕು ಅಂತ ಅರ್ಥ. ಹಾಗಂದ್ರೆ ಏನು? ಯಾಕೆ ಭಗವಂತ ಈ ಸೂಚನೆ ಕೊಡ್ತಾ ಇದ್ದಾನೆ ಅಂದ್ರೆ ಭಯರಹಿತನಾಗಿರಬೇಕು. ಯು ಶುಡ್ ಬಿ ಡಿವೈಡ್ ಆಫ್ ದ ಫಿಯರ್ ಅಂತ ಇಲ್ಲಿ ಯಾಕೆ ಬರ್ತಾ ಇದೆ? ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿ ಕೂತ್ಕೊಳ್ಳೋಕ್ಕೂ ಈ ಫಿಯರ್ ಅನ್ನೋದಕ್ಕೂ ಏನು ಸಂಬಂಧ? ದೇ ಶುಡ್ ಬಿ ಸಮ್ ಲಿಂಕ್ ಅಲ್ಲ. ಇಫ್ ಯು ಥಿಂಕ್ ಲೈಕ್ ದಟ್, ಆನ್ಸರ್ ಇಸ್ ನಾಟ್ ಈಸಿ. ದಿ ವೇದಾಂತಿಕ್ ಆನ್ಸರ್ ಇಸ್ ಸೋ ಇಂಪಾರ್ಟೆಂಟ್ ಹಿಯರ್. You should be fearless in the why Lord is talking because as you progress in the meditation, when you become real mumukshu, when you have got full faith in the Guru, when you have got full faith in Lord, when you have surrendered,
when you have prayed sincerely and you are sitting for ಧ್ಯಾನ ಅಥವಾ ಮಂತ್ರ ಜಪ ಯೋಗ. ನಾವು ಜಪ ಮಾಡೋದಾಗ್ಲಿ ಧ್ಯಾನ ಮಾಡೋದಾಗ್ಲಿ ನಿಯಮಿತವಾಗಿ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲೋ ಗುರುವಿನಲ್ಲೋ ಆತನ ಪಾದದಲ್ಲೂ ಇಟ್ಟು ಮಾಡ್ತಾ ಇರ್ಬೇಕಾದ್ರೆ ಆಸ್ ಅ ಡೇಸ್ ಪ್ರೋಗ್ರೆಸ್ ಅಕಾರ್ಡಿಂಗ್ ಟು ಅವರ್ ಸಂಸ್ಕಾರಾಸ್ ಆಫ್ ಪ್ರೀವಿಯಸ್ ಬರ್ತ್, ನಮ್ಮ ಹಿಂದಿನ ಜನ್ಮಗಳ ಸಂಸ್ಕಾರದ ಫಲರೂಪದಲ್ಲಿ ವಾಟ್ ಎವರ್ ವಾಸನಾಸ್ ಆರ್ ದೇರ್ ವಿಚ್ ಆರ್ ಲೇಟೆಂಟ್ yet in our mind which we don't know. ನಮ್ಮಲ್ಲಿ ಎಷ್ಟೋ ವಾಸನೆಗಳಿದೆ. So many tendencies are there in our mind, hidden deep. They will start coming up. ನಮಗೆ ಗೊತ್ತಿಲ್ಲದೆ ಮನಸ್ಸಿನ ವಾಸನೆಗಳು ಒಂದೊಂದಾಗಿ ಎದ್ದು ಬರಕ್ಕೆ ಶುರು ಆಗುತ್ತೆ ಮನಸ್ಸಿನಲ್ಲಿ. ಧ್ಯಾನಕ್ಕೆ ಕುಳಿತು ಧ್ಯಾನ ಮಾಡ್ತಾ ಮಾಡ್ತಾ ಕೆಲವು ತಿಂಗಳು ಕಳೀತು ಅಂದ್ರೆ ಅಥವಾ ಕೆಲವು ದಿನಗಳು ಕಳೀತು ಅಂದ್ರೆ ಮನಸ್ಸು ಪ್ರಕ್ಷುಬ್ಧವಾಗತ್ತೆ, ವಿಕ್ಷಿಪ್ತವಾಗತ್ತೆ, ಮನಸ್ಸಲ್ಲಿ ಹೆದರಿಕೆ ಶುರು ಆಗತ್ತೆ. ಇದುವರೆಗೂ ನಮಗೆ ಗೊತ್ತಿಲ್ಲದೆ ಇರೋ ಆಸೆಗಳೆಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ ಮನಸ್ಸಿನಲ್ಲಿ. ಇದುವರೆಗೂ ನಾನು ಮಾಡದೇ ಇರೋದೆಲ್ಲ ಮಾಡಬೇಕು ಅನ್ಸುತ್ತೆ, ಶುರು ಆಗ್ಬಿಡುತ್ತೆ ಆಸೆಗಳು. ಇಟ್ ಕ್ಯಾನ್ ಬಿ ಸೆನ್ಸುವಸ್ ಫೀಲಿಂಗ್, sexual feelings multiply million times suddenly. It may be feeling towards eating, so many things. Always you are thinking of sudden eatables or any other entertainment method or talking or going any adventure. So mind, the moment you sit, all those thoughts will come. The more you try to remove such thoughts, the thoughts will further come and occupy your mind. You cannot do dhyana. So, consciously, the fear starts here. Sometimes the fear starts because psychosomatic problems will come in the body. Physical problems will be there appearing in the body. ಧ್ಯಾನ ಮಾಡ್ತಾ ಇರಬೇಕಾದ್ರೆ ಎಷ್ಟೋ ಜನಗಳಿಗೆ ದೈಹಿಕ ತೊಂದರೆಗಳು ಇದ್ದಕ್ಕಿದ್ದಾಗೆ ಬರಕ್ಕೆ ಶುರು ಆಗುತ್ತೆ. Your pile problem you had never heard, it will start. Constipation you never had, it will start. Suddenly you become more hungry. Suddenly you lose appetite. ಹಸಿವು ಆಗೋದು ನಿಂತು ಹೋಗುತ್ತೆ, ನಿದ್ದೆ ಬರೋದು ನಿಂತು ಹೋಗುತ್ತೆ, ತಲೆ ಭಾರ ಆಗ್ಬಿಡ್ಬೋದು, ತಲೆ ಸುತ್ತೋದು ಶುರು ಆಗ್ಬಿಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ತಲೆಯಲ್ಲಿ ವಿಚಿತ್ರವಾದ ಸೌಂಡ್ಸ್ will start emanating. You start hearing. Above all, please remember, unknown fear will come. That's important. Above all these things have got some reason. But unknown fear, have you experienced? All are devotees of our Gurudev. Gurudev has mentioned this. Once you develop unknown fear, which you can't identify, ಧ್ಯಾನಕ್ಕೆ ಕೂಡ್ತಾ ಇದ್ದ ಹಾಗೆ ಗೊತ್ತಿಲ್ಲದ ಹಾಗೆ ಮನಸ್ಸಿನಲ್ಲಿ ಭಯ. ಯಾವ ಭಯ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. If you have noticed it, think this question, what Gurudev said. ಗೊತ್ತಿಲ್ಲದೆ ಇರ್ತಕ್ಕಂಥ ಭಯ ಶುರು ಆಗ್ಬಿಡುತ್ತೆ. ಧ್ಯಾನ ಮಾಡ್ಲಿಕ್ಕೆ ಬಿಡೋದಿಲ್ಲ ಅದು. It will make you to get up. You can't identify. The moment you open your eye and get up, everything is normal. Evening, same thing will happen. Next day morning, same thing. So, it will not allow you. Unknown fear, most important. Our Gurudev said, if anybody has not developed these things, at least unknown fear during their dhyana, beginning days, that means they are not progressing fast. It has to come one day or the other. Till you have to overcome it. You have to go through that stage and you have to overcome it. In the year 2000, in the beginning of 2000, few months, I'm giving you personal example, I'm quoting you. Beginning the months of 2000 year, that is almost 15 years before. For nearly 3, 4, 5 months, this unknown fear gripped my mind. Because of Gurudev's Krupa, compassion, since already he had explained these things to me, it never hampered me. In the sense, mind was under control, but I had to go through that prarabdha of unknown fear for months. Knowingly well, but still I could not get rid of it because it has to be there. Then slowly it vanished. It took some months.
I am referring the year 2000. With the personal experience I am talking. This is what Gurudev had told me then. It happens. When it happens, it is a good sign. That's what he said. When it happens, it is a good sign. So don't be afraid. The testing is almost over. The final testing is there. That's what he was hinting about, the unknown fear. This is exactly the secret of meditation. Lord is now, you understand why he is using the word? That is how he says, how important Bhagavad Gita. Prashantatma vigatabihi. You should be fearless. Then only you are called yukta. Then only you become qualified. Almost you have achieved everything. Adadare ಮನಸಂಯಮ್ಯ ಪ್ರಶಾಂತಾತ್ಮ ವಿಗತವಿಹಿ ಬ್ರಹ್ಮಚಾರಿ ವೃತೆ ಸ್ಥಿತಃ ಮಚ್ಚಿತ್ತಃ ಮತ್ಪರಃ. If you qualify with all these things, then you become yuktah. You are highly qualified. You join me only. That is the end of meditation. ಸ್ವರೂಪ ದರ್ಶನ ಅಲ್ಲೇ ಆಗುತ್ತೆ ಭಗವಂತನ ಕೃಪೆಯಿಂದ. ಭಗವಂತನ ಕೃಪೆಯಿಂದಲೇ ನಿಮಗೆ ಆತ್ಮ ದರ್ಶನ ಆಗುತ್ತೆ. ಅಂದ್ರೆ ಆತ್ಮನ ಕೃಪೆ ಅಲ್ಲಿ ಪ್ರಸನ್ನನಾಗ್ತಾನೆ ಅನ್ನೋ ಅರ್ಥ. That is the importance of that. And brahmacharya vrate sthitah, I told you. All commentators have said you should be celibate, avoid sex completely. That is the meaning they are giving for brahmacharya vrata during meditation. Earlier I told you about this. This will be a block in the mind for some, how to remove that block. Acharya Shankara also says brahmacharya vrate sthitah, the celibate mind. You should be celibate. He says, Acharya Shankara Vyakhyana, Brahmacharinaha vratam brahmacharyam guru shushrusha bhikshanna bhuktyadihi. He explains, defines what is brahmachari vrata. Acharya Shankara. Brahmachari vrata andre brahmacharinaha vratam brahmacharyam guru shushrusha bhikshanna bhuktyadihi. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಭಗವತ್ಪಾದರು. ನಿಜವಾದ ಬ್ರಹ್ಮಚರ್ಯ ಅಂದ್ರೆ ಏನು, ವೇದಾಂತದ ದೃಷ್ಟಿಯಲ್ಲಿ ನಿಜವಾದ ಬ್ರಹ್ಮಚರ್ಯ ಏನು ಅಂತ ಹೇಳಿದ್ದಾರೆ. ದ ರಿಯಲ್ ಬ್ರಹ್ಮಚರ್ಯ ಈಸ್ ಗುರು ಶುಶ್ರೂಷ ಬ್ರಹ್ಮಚಾರಿಣ. ಬ್ರಹ್ಮಚಾರಿಣ ಅಂದ್ರೆ ಇಲ್ಲಿ ಅಧ್ಯಾಹಾರ ಮಾಡ್ಕೊಳ್ಬೇಕು. ಮನಃ ಬ್ರಹ್ಮಚಾರಿಣ, ಮನಸ್ಸು ಸದಾ ಬ್ರಹ್ಮದಲ್ಲೇ ಚಾರಣ ಅಂದ್ರೆ ಸಂಚಾರ ಮಾಡೋದು. ಇದು ಮೈಂಡ್ ಈಸ್ ಮೂವಿಂಗ್ ಇನ್ ದ ಬ್ರಹ್ಮ ಓನ್ಲಿ. Charina means sanchara. Moving andre your mind is fixing. You are moving your mind, you are fixing your mind in God only ಅಂತ. ಯಾರು ಮನಸ್ಸು ಬ್ರಹ್ಮದಲ್ಲಿಯೇ ಸಂಚಾರ ಮಾಡ್ತಾ ಇದೆಯೋ ಅವನು ಬ್ರಹ್ಮಚಾರಿ. ಇದು ವೇದಾಂತಿಕ್ ಎಕ್ಸ್ಪ್ಲನೇಷನ್. ವೇದಾಂತ ಇಸ್ ವೆರಿ ಕ್ಲಿಯರ್. ಇದೇ ಅರ್ಥದಲ್ಲಿ ಸದಾಶಿವ ಬ್ರಹ್ಮೇಂದ್ರರು ಯೋಗಿ ವರಣ್ಯ, ದ ಗ್ರೇಟೆಸ್ಟ್ ಅವಧೂತ ಆಫ್ ದಿ 18th century in Nerur, number of kirtanas he wrote in that mode of ecstasy. After writing Atma Vidya Vilasa, how a Brahmavidya Varishta Sthiti is there, totally highest state in Brahmajnani. He wrote number of kirtanas also, though he was not at all talking. He was following Mauna. But he wrote kirtanas and he used to sing himself in Atmarama state. And one of his famous kirtanas, I don't know full, but I have heard number of times people singing that. I got the poem in my hand in the house. That famous kirtana where he says, Manasa Sancharare, famous kirtana by Sadashiva Brahmendra. Manasa Sancharare Brahmani. It starts like that. So there he has given the real definition of brahmacharya, brahmachari. That is why he starts the kirtana itself as manasa sancharare brahmani. Re manasa brahmani sanchara. He is giving direction to the mind. Look, mind, don't go here and there, go towards God only. That is brahmachari. Then he says about the next point, Yunjan evam sadatmanam yogi netamanasah shantim nirvana paramam mat samstham adigacchati. Yunjan eva sadatmanam yogi netamanasah.
ನಿಯತಮಾನಸಃ ಯೋಗಿ ಸದಾ ಆತ್ಮಾನಂ ಯುಂಜತ್ ಏವಂ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. By constantly meditating, concentrating your mind on the dhyana vastu, that is dhyaya vastu, that is Parabrahma Tattva or God, whatever name, by concentrating the mind on Parabrahma vastu or God or Brahma Tattva, ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ಏಕಾಗ್ರ ಮಾಡ್ತಾ ಬ್ರಹ್ಮಚಿಂತನೆಯನ್ನು ಸದಾ ಮಾಡ್ತಾ ಇರತಕ್ಕಂತಹ, ಮನಸ್ಸನ್ನು ಬಿಗಿ ಹಿಡಿದಿರ್ತಕ್ಕಂತಹ, ಚಾಪಲ್ಯವನ್ನು ಬಿಗಿ ಹಿಡಿದಿರ್ತಕ್ಕಂತಹ ಯೋಗಿ ನಿಯತಮಾನಸಃ. ಸಿ, ವಿತ್ ಎ ಕಂಟ್ರೋಲ್ಡ್ ಮೈಂಡ್, with a mind completely under the control and constantly thinking always about, with a one point concentration about God only, and then meditating. ಅಂದ್ರೆ ಧ್ಯಾನ ಪ್ರಕ್ರಿಯೆ ಅಂದ್ರೆ ಯಾರು ಅದನ್ನು ಬಾಯಿ ಬಿಟ್ಟು ಹೇಳಲ್ಲ, ಅದು ಮನಸ್ಸಿನಲ್ಲಿ ಆಗ್ತಕ್ಕಂಥ ಒಂದು ಭಾವ. ಭಗವತ್ ಚಿಂತನೆಯಲ್ಲಿ ಮನಸ್ಸನ್ನು ತೊಡಗಿಸ್ಬೇಕು. ಭಗವಂತನ ರೂಪವನ್ನಾಗಲಿ, ಆಕಾರವನ್ನಾಗಲಿ, ಆತನ ನಾಮವನ್ನಾಗಲಿ, ಆತನ ಗುಣಲಕ್ಷಣಗಳನ್ನಾಗಲಿ, ಆತನ ಲೀಲಾ ವಿನೋದಗಳಾಗಲಿ, ಯಾವುದಾದ್ರೂ ಒಂದರ ಕಡೆ ನಮ್ಮ ಮನಸ್ಸು ಲಕ್ಷ್ಯ ಅಲ್ಲಿ ಹೋಗ್ತಾ ಇರಬೇಕು. ಇಷ್ಟ ದೇವತಾ ರೂಪದಲ್ಲಿ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು ಧ್ಯಾನದಲ್ಲಿ. ಅದು ನೀವು ಅದಕ್ಕೆ ಒಂದು ಆಕಾರ ಕೊಡಬಹುದು, ಒಂದು ಸ್ವರೂಪ ಕೊಡಬಹುದು, ಇಷ್ಟ ದೇವತಾ ರೂಪ ಇರಬಹುದು, ಯಾವ ರೂಪವೇ ಆಗಲಿ, ಆ ಒಂದು ರೂಪಕ್ಕೆ ಯಾವಾಗಲೂ ಮಹತ್ವ ಇರಬೇಕು. ಆ ರೂಪದಲ್ಲೇ ನಮ್ಮ ಮನಸ್ಸು ನೆಡೋದು. ಅದೇ ಸಾಕಾರ ಸಗುಣ ಪ್ರತಿಮಾ ಪೂಜಾ ಅಥವಾ ಸಾಕಾರ ಸಗುಣ ರೂಪದ ಮಾನಸಿಕ ಪೂಜಾ. ದಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ಧ್ಯಾನ ಓನ್ಲಿ. So, by constantly meditating with such a controlled mind, the yogi becomes emancipated and becomes eternally peaceful, and he attains me only. That's what Lord is giving assurance. Shantim nirvana paramam matsamstham adhigacchati. Matsamstham andre nannanne aata adhigacchati, ಸೇರ್ತಾನೆ. He joins me only. Either while in the body he becomes liberated, or at the time of death, when the body dies, he becomes liberated. ಅಂದ್ರೆ ಮತ್ಸಂಸ್ಥಾಂ ಅಧಿಗಚ್ಚತಿ ಅಂದ್ರೆ ಈ ದೇಹದಲ್ಲಿ ಜೀವ ಇರಬೇಕಾದ್ರೆ ಆತ ಜೀವನ್ಮುಕ್ತ ಆಗಬಹುದು, ಅಥವಾ ಆತ ವಿದೇಹ ಮುಕ್ತನೂ ಆಗಬಹುದು. ದೇಹ ಬಿಟ್ಟ ನಂತರ ನನ್ನನ್ನು ಸೇರಬಹುದು, ಮತ್ತೆ ವಾಪಸ್ ಬರೋಲ್ಲ ಭೂಮಿಗೆ. ದೇರ್ ಇಸ್ ನೋ ಪುನರ್ಜನ್ಮ ಅಂತಾರೆ. ದೇರ್ ಇಸ್ ಅ ಪಾಯಿಂಟ್ ಹಿಯರ್. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ. ನನ್ನ ಧಾಮ ಹೇಗೆ ಅಂದ್ರೆ ಪರಮ ಶಾಂತಿ, ಇದು ಅಬ್ಸಲ್ಯೂಟ್ ಟೋಟಲ್ ಬ್ರಹ್ಮಾನಂದ. ಆ ಬ್ರಹ್ಮಾನಂದ ಸ್ಥಿತಿ ಅಂತ ಏನಿದೆಯೋ, ದಟ್ ಅಬ್ಸಲ್ಯೂಟ್ನೆಸ್, ದಟ್ ಟೋಟಲ್ ಕಾನ್ಷಿಯಸ್ನೆಸ್, ಯು ವಿಲ್ ಜಾಯಿನ್ ಮೀ ಓನ್ಲಿ, ಯು ಬಿಕಮ್ ದಟ್ ಓನ್ಲಿ ಅಂತ ಅರ್ಥ. ಮತ್ ಸಂಸ್ಥಾಂ ಅಧಿಗಚ್ಚತಿ. ಗುರುಗಳ ಸಂಕಲ್ಪ ಆಶೀರ್ವಾದ. ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್.